ಪ್ರೀಸಲು 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ದಿನ ನಮ್ಮನ್ನು ಸಮರ್ಪಿಸಿಕೊಳ್ಳುವಂತಹ ದಿನ, ನಮ್ಮನ್ನು ಸೃಷ್ಟಿಸಿದಂತಹ ಆ ದೇವರ ಕರಗಳಲ್ಲಿರುವಂತಹ ದಿನ. ಪ್ರೀಸಲು ಪ್ರೀಸಲು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಮರ್ಪಿಸುವ ದಿನ, ನಮ್ಮನ್ನು ಸೃಷ್ಟಿಸಿದಂತಹ ದೇವರ ಕರಗಳಲ್ಲಿರುವಂತಹ ದಿನ. ಪ್ರೀಸಲು ಪ್ರೀಸಲು ಪ್ರೀಸಲು. ಹೌದು ಪ್ರಿಯರೇ, ಈ ದಿನ ಸಮರ್ಪಿಸುವಂತಹ ದಿನ, ನಮ್ಮನ್ನು ದೇವರ ಕರಗಳಿಗೆ ಸಮರ್ಪಿಸುವಂತಹ ದಿನ. ನನ್ನ ಸಹೋದರನೇ ಸಹೋದರಿಯೇ, ನಮ್ಮ ಜೀವನ ಅತಿ ಸುಂದರವಾದದ್ದು ಸರಿಯಷ್ಟೇ, ಆದರೆ ಅದೇ ರೀತಿ ನಮ್ಮ ಜೀವನ ಅಷ್ಟೇ ಕಹಿಯಾದದ್ದು ಎಂಬುದು ಸಹ ಸರಿಯಷ್ಟೇ. ಪ್ರಿಯರೇ, ನಾವು ಇಂದಿನ ವಾಚನಗಳಲ್ಲಿ ನಾವು ಧ್ಯಾನಿಸ್ತೇವೆ. ಯೆರೆಮೀಯನ ಒಂದು ಕೂಗನ್ನು ನಾವು ನೋಡ್ತೇವೆ. ಯೆರೆಮೀ ಪ್ರವಾದಿಯ ಒಂದು ಕೂಗು. ಯಾಕೆಂದರೆ ಯೆರೆಮೀಯನ ವಿರುದ್ಧ ಒಳಸಂಚು ಮಾಡಿದ್ದನ್ನು ಕುರಿತು, ಯೆರೆಮೀಯನ ಆ ವಿಶ್ವಾಸವನ್ನು ನೋಡಿ, ಯೆರೆಮೀಯನು ದೇವರ ಮಗನು ಎಂಬುದನ್ನು ನೋಡಿ, ಯೆರೆಮೀಯನ ಆ ಪ್ರವಾದನೆಯನ್ನು ನೋಡಿ, ಅವನನ್ನು ನಾಶಪಡಿಸಬೇಕೆಂದು ಒಳಸಂಚು ಮಾಡಿದಂತಹ ವಾಕ್ಯವನ್ನ ಇಂದು ನಾವು ಧ್ಯಾನಿಸುತ್ತಾ ಇದ್ದೇವೆ. ಪ್ರೀಸಲು ಪ್ರೀಸಲು. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಿಯರೇ, ಈ ದಿನ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ದಿನ, ನಮ್ಮನ್ನು ದೇವರ ಕರಗಳಿಗೆ ಸಮರ್ಪಿಸುವಂತಹ ದಿನ. ಪ್ರೀಸಲು ಪ್ರೀಸಲು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಿಯರೇ, ಈ ಪರಿಶುದ್ಧವಾದಂತಹ ದಿನದಲ್ಲಿ ನಿನ್ನ ಜೀವನದಲ್ಲಿ ಏನೇ ಭಾರಗಳಿರಬಹುದು, ನಿಮ್ಮ ಜೀವನದಲ್ಲಿ ಏನೇ ನೋವುಗಳಿರಬಹುದು, ನಿಮ್ಮ ಜೀವನದಲ್ಲಿ ಏನೇ ಹೋರಾಟಗಳಿರಬಹುದು, ನಿಮ್ಮ ಜೀವನದಲ್ಲಿ ಯಾವುದೇ ವಿಧವಾದಂತಹ ಸಮಸ್ಯೆಗಳು ತಲೆದೋರಿರಬಹುದು. ಆದರೆ ಜೀವನದ ಹೋರಾಟಕ್ಕೆ, ಸಮಸ್ಯೆಗಳಿಗೆ, ಎಲ್ಲವುಗಳಿಗೂ ಪರಿಹಾರವನ್ನು ಕೊಡುವವರು ಆ ದೇವರು. ಆ ದೇವರ ಬಳಿಗೆ ನೀನು ಈ ಬೆಳಗಿನ ಜಾವದಲ್ಲಿ ಒಂದಾಗಿದ್ದೀಯ. ಆ ದೇವರನ್ನು ಸಂಧಿಸುವುದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಿನ್ನ ಕಿವಿಗಳನ್ನು ತೆರೆದಿದ್ದೀಯ. ಪ್ರೀಸಲು ಹಲ್ಲೆಲೂಯಾ ಹಲ್ಲೆಲೂಯಾ. ಹೀಗಿರುವಾಗ ನಿನ್ನ ಜೀವನದಲ್ಲಿ ಬರುವಂತಹ ಯಾವ ವಿಷಯಗಳಿಗೂ, ನಿನ್ನ ಜೀವನದಲ್ಲಿ ಬರುವಂತಹ ಯಾವ ಹೋರಾಟಗಳಿಗೂ, ನಿನ್ನ ಜೀವನದಲ್ಲಿ ಬರುವಂತಹ ಯಾವ ಸಮಸ್ಯೆಗಳಿಗೂ, ನಿನ್ನ ಜೀವನದಲ್ಲಿ ಬರುವಂತಹ ಯಾವುದೇ ಒಳಸಂಚುಗಳಿಗೂ, ನಿನ್ನ ಜೀವನದಲ್ಲಿ ಬರುವಂತಹ ಯಾವುದೇ ವಿಧವಾದಂತಹ ಹೊರೆಗಳಿಗೂ, ನಿನ್ನ ಜೀವನದಲ್ಲಿ ಬರುವಂತಹ ಯಾವುದೇ ವಿಧವಾದಂತಹ ಭಾರಗಳಿಗೂ, ನಿನ್ನ ಜೀವನದಲ್ಲಿ ಬರುವಂತಹ ನಿನ್ನನ್ನು ನಾಶ ಮಾಡಲು ಬರುವಂತಹ ಯಾವುದೇ ಒಂದು ವೈರಿಗೂ ನೀ ಭಯಪಡಬೇಡ ಎಂಬುದಾಗಿ ದೇವರ ವಾಕ್ಯ ನಮ್ಮೊಡನೆ ಮಾತನಾಡುತ್ತದೆ. ಪ್ರೀಸಲು ಪ್ರೀಸಲು ಪ್ರೀಸಲು. ಹೌದು ಪ್ರಿಯರೇ, ಒಳಸಂಚು ಮಾಡುವಂತಹ ದಿನ ನಮ್ಮ ಜೀವನದಲ್ಲಿ ನಾವು ಅನುಭವಿಸಿರಬಹುದು, ಪ್ರತಿಯೊಬ್ಬರು ಸಹ ಅನುಭವಿಸಿರಬಹುದು. ನಮ್ಮನ್ನು ಕೆಡುವುದಕ್ಕಾಗಿ, ನಮ್ಮನ್ನು ನಾಶ ಮಾಡುವುದಕ್ಕಾಗಿ, ನಿಮ್ಮ ಪ್ರತಿಭೆಯನ್ನು ಕೆಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ, ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಿ ಹೋಗುತ್ತಿರುವಂತಹ ನಿಮ್ಮನ್ನು ಸಂಪೂರ್ಣವಾಗಿ ನೆಲಕಚ್ಚುವಂತೆ ಮಾಡುವುದಕ್ಕಾಗಿ
ಅಥವಾ ನಿಮಗಿರುವಂತಹ ಯಾವುದೇ ವಿಧವಾದಂತಹ ಸ್ಥಾನಮಾನಗಳನ್ನ ನಾಶ ಮಾಡುವುದಕ್ಕಾಗಿ, ನಿಮಗಿರುವಂತಹ ಸಂತೋಷಗಳನ್ನ ಕಿತ್ತು ಹಾಕುವುದಕ್ಕಾಗಿ ಪ್ರಯತ್ನಿಸುವಂತಹ ಒಳಸಂಚನ್ನ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದ್ದೀರಿ. ನಿಮ್ಮ ಜೀವನದಲ್ಲಿ ಆ ಅನುಭವಗಳನ್ನು ಮರೆಯಲಿಕ್ಕೆ ಅಸಾಧ್ಯವಾಗಿರಬಹುದು. ಪ್ರಿಯರೇ, ನಾವು ದೇವರ ಸನ್ನಿಧಿಯಲ್ಲಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ದೇವರಲ್ಲಿ ವಿಶ್ವಾಸವುಳ್ಳವನು, ದೇವರಲ್ಲಿ ನಂಬಿಕೆ ಉಳ್ಳಂತಹ ಯಾರೊಬ್ಬನು ದೇವರ ಮುಂದೆ ಮೊಣಕಾಲಿರುವಾಗ, ದೈವ ಭಯವಿರುವಂತಹ ಯಾರೊಬ್ಬನು ದೇವರ ಸನ್ನಿಧಿಯಲ್ಲಿ ಕರಗಳನ್ನೆತ್ತುವಾಗ, ದೇವರನ್ನು ಪ್ರೀತಿಸುವ ಯಾರೊಬ್ಬನು ದೇವರನ್ನು ಕೂಗಿ ಕರೆಯುವಾಗ ಅವನು ಪ್ರತ್ಯುತ್ತರವನ್ನು ಪಡೆಯುವನು. ಅವನು ಪ್ರತ್ಯುತ್ತರವನ್ನು ಪಡೆಯುವನು ಎಂಬುದರಲ್ಲಿ ಯಾವ ಸಂಶಯವೂ ಸಹ ಇಲ್ಲ. ಪ್ರೀಸಲು ಪ್ರೀಸಲು ಹ್ಯಾಲೆಲೂಯಾ ಹ್ಯಾಲೆಲೂಯಾ ಹ್ಯಾಲೆಲೂಯಾ. ನೋಡಿ, ಯೆರೆಮೀಯನಿಗೆ ವಿರುದ್ಧವಾಗಿ ಒಳಸಂಚು ಮಾಡುವ ಎಂಬುದಂತಹ ಒಂದು ಉದ್ದೇಶ ಆ ಜನಗಳಲ್ಲಿ, ಯೆರೆಮೀಯನ ಮುಂದೆ ಇರುವಂತಹ ಜನಗಳಲ್ಲಿ ಬರುವಂತದ್ದು. ವಾಕ್ಯ 18ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಆಗ ಜನರು, ಯಾರು? ಆಗ ಜನರು ಈ ಯೆರೆಮೀಯನ ವಿರುದ್ಧ ಒಳಸಂಚು ಮಾಡೋಣ, ಧರ್ಮೋಪದೇಶಕ್ಕೆ ಯಾಜಕರಿದ್ದಾರೆ, ಮಂತ್ರಾಲೋಚನೆಗೆ ಜ್ಞಾನಿಗಳಿದ್ದಾರೆ, ದೈವೋಕ್ತಿಗೆ ಪ್ರವಾದಿಗಳ ಕೊರತೆ ಎಂದಿಗೂ ಇಲ್ಲ, ಬನ್ನಿ ಇವನ ಬಾಯಿ ಬಡಿಯೋಣ, ಇವನ ಯಾವ ಮಾತಿಗೂ ನಾವು ಕಿವಿಗೊಡಬೇಕಾಗಿಲ್ಲ ಎಂದುಕೊಂಡರು. ಪ್ರಿಯರೇ, ಇದ್ದರು ಅಂದ್ರೆ ಯೆರೆಮೀಯನ ಕಾಲದಲ್ಲಿ ಧರ್ಮೋಪದೇಶ ಸಾರಲು ಯಾಜಕರಿದ್ದರು, ಮಂತ್ರಾಲೋಚನೆಗೆ ಜ್ಞಾನಿಗಳಿದ್ದರು, ದೈವೋಕ್ತಿಗೆ ಪ್ರವಾದಿಗಳು ಸಹ ಇದ್ದರು, ಕೊರತೆ ಇರಲಿಲ್ಲ. ಈ ದಿನದಲ್ಲಿಯೂ ಸಹ ನೋಡಿ, ಈ ದಿನದಲ್ಲಿಯೂ ಸಹ ಧರ್ಮೋಪದೇಶಕ್ಕೆ ಯಾಜಕರಿದ್ದಾರೆ, ಗುರುಗಳಿದ್ದಾರೆ, ಹೌದಲ್ಲ, ಸಭಾಪಾಲಕರುಗಳಿದ್ದಾರೆ, ಮೇಧಾವಿಗಳಾಗಿದ್ದಾರೆ, ಎಲ್ಲ ಕಲಿತವರಾಗಿದ್ದಾರೆ, ಅನುಭವಶಾಲಿಗಳಾಗಿದ್ದಾರೆ. ಧರ್ಮೋಪದೇಶಕ್ಕೆ ಯಾಜಕರಿದ್ದಾರೆ, ಮಂತ್ರಾಲೋಚನೆಗೂ ಸಹ ಜ್ಞಾನಿಗಳು ಈ ಲೋಕದಲ್ಲಿ ಇದ್ದಾರೆ. ದೈವೋಕ್ತಿಗೆ ಪ್ರವಾದಿಯ ಕೊರತೆ ಇಲ್ಲವೇ ಇಲ್ಲ, ಈ ದಿನದಲ್ಲಿಯೂ, ಇಂದಿನ ಈ ಕಾಲದಲ್ಲಿಯೂ. ಪ್ರೀಸಲೋ 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 ಹ್ಯಾಲೆಲೂಯಾ. ಹೌದಾ? ನಿಜ ತಾನೆ? ಸತ್ಯ ತಾನೆ? ಸತ್ಯ. ಆದರೆ ಈ ಧರ್ಮೋಪದೇಶ ಸಾರುವಂತಹ ಯಾಜಕನ ಸ್ಥಾನದಲ್ಲಿರುವಂತಹ ವಿಶ್ವಾಸಿ, ಈ ಧರ್ಮೋಪದೇಶವನ್ನು ಸಾರುವಂತಹ ಯಾಜಕನ ಬಾಯಿಂದ ಬರುವಂತಹ ಮಾತುಗಳು ಅಥವಾ ಮಂತ್ರಾಲೋಚನೆಗೆ ಜ್ಞಾನದಿಂದ ತುಂಬಿದಂತಹ ವ್ಯಕ್ತಿಗಳ ಆ ಕಾರ್ಯಗಳು ಅಥವಾ ದೈವೋಕ್ತಿಗೆ ಪ್ರವಾದನೆಯನ್ನ ಹೇಳುವಂತಹ ವ್ಯಕ್ತಿಗಳು ಇದ್ದರೂ ಸಹ ಅಂದು ಸತ್ಯ ಮುಚ್ಚಿ ಹೋಗುತ್ತಾ ಇತ್ತು. ಅಂದು ಸತ್ಯ ಮುಚ್ಚಿ ಹೋಗುತ್ತಾ ಇತ್ತು. ದೇವರಿಗೆ ದ್ರೋಹವನ್ನು ಬಗೆಯುತ್ತಾ ಇದ್ದರು. ಧರ್ಮೋಪದೇಶ ಸಾರುವವರು ಧರ್ಮೋಪದೇಶವನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳಲು ಪ್ರಾರಂಭಿಸಿದರು. ತಮ್ಮ ಸ್ವಾರ್ಥಕ್ಕಾಗಿ ಶುಭ ಸಂದೇಶವನ್ನು ಸಾರಲು, ಅಂದ್ರೆ ಅಂದು ಧರ್ಮೋಪದೇಶವನ್ನು ಸಾರಲು ಅಂದು ತಮ್ಮಲ್ಲಿ ತೊಡಗಿಸಿಕೊಳ್ಳುತ್ತಾ ಇದ್ದರು, ಅನ್ಯಾಯಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ. ಹಾಗೆಯೇ ಮಂತ್ರಾಲೋಚಕರು ಸಹ ತಮ್ಮ ಸ್ವಾರ್ಥಕ್ಕಾಗಿ, ಅನ್ಯಾಯಕ್ಕಾಗಿ, ತಮ್ಮ ಒಳಿತಿಗಾಗಿ ಮಂತ್ರಾಲೋಚನೆಯನ್ನು ಹೇಳುತ್ತಾ ಇದ್ದರು. ಪ್ರವಾದನೆ ಹೇಳುವವರು ಸಹ ಕಳ್ಳ ಪ್ರವಾದನೆಗಳನ್ನು ಹೇಳುತ್ತಾ, ಸುಳ್ಳು ಪ್ರವಾದನೆಗಳನ್ನು ಹೇಳುತ್ತಾ, ತಮ್ಮದಾಗಿಸಿಕೊಳ್ಳುವುದಕ್ಕಾಗಿ, ತಮ್ಮ ಹೆಸರನ್ನು ತೋರ್ಪಡಿಸಿಕೊಳ್ಳುವುದಕ್ಕಾಗಿ, ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರವಾದನೆಗಳನ್ನು ಹೇಳುತ್ತಾ ಇದ್ದರು. ಹ್ಯಾಲೆಲೂಯಾ. ಹೀಗಿರುವಾಗ ದೇವರು ಒಂದು ಮನುಷ್ಯನ ಬಾಯಿಯನ್ನು ತೆರೆದರು. ಯಾವ ಮನುಷ್ಯನ ಬಾಯಿಯನ್ನ? ಯೆರೆಮೀಯನ ಬಾಯಿಯನ್ನು ತೆರೆದರು. ಹ್ಯಾಲೆಲೂಯಾ 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 ಹ್ಯಾಲೆಲೂಯಾ. ನಾವು ನೋಡ್ತೇವೆ ಯೆರೆಮೀಯನ ಪುಸ್ತಕದಲ್ಲಿ ಅದೇ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಸ್ವಾಮಿ ಕೈ ಚಾಚಿ ನನ್ನ ಬಾಯಿನ ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನಿಟ್ಟಿದ್ದೇನೆ, ರಾಷ್ಟ್ರಗಳ ಮೇಲೂ ರಾಜ್ಯಗಳ ಮೇಲೂ ಅಧಿಕಾರವುಳ್ಳವನಾಗಿ ನಾನು ನಿನ್ನನ್ನು ಈ ದಿನ ನೇಮಿಸಿದ್ದೇನೆ.
ಇದರಿಂದಾಗಿ ಕಿತ್ತು ಹಾಕುವ ಹಾಗೂ ಕೆಡುವ, ನಾಶಪಡಿಸುವ ಹಾಗೂ ನೆಲಸಮ ಮಾಡುವ, ಕಟ್ಟುವ ಹಾಗೂ ನೆಡುವ ಕಾರ್ಯ ನಿನ್ನದು ಎಂಬುದಾಗಿ ದೇವರು ಯೆರೆಮೀಯನೊಡನೆ ಮಾತನಾಡುತ್ತಾರೆ. ಆ ಜನರ ಮುಂದೆ ಹೋಗಲು ಭಯಪಡುತ್ತಾ ಇದ್ದಂತಹ ಯೆರೆಮೀಯನನ್ನು ನೋಡಿ ದೇವರು ಹೇಳ್ತಾರೆ, ಅಂಜಬೇಡ, ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುತ್ತೇನೆ, ಇದು ಸರ್ವೇಶ್ವರನಾದ ನನ್ನ ಮಾತು ಎಂಬುದಾಗಿ ಆಶ್ವಾಸನೆಯನ್ನು ಕೊಟ್ಟಂತಹ ದೇವರು. ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿ ನಿನ್ನನ್ನು ತಿಳಿದಿದ್ದೇನೆ, ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲು ನಿನ್ನನ್ನು ಪವಿತ್ರೀಕರಿಸಿದ್ದೇನೆ, ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂದು ವಾಗ್ದಾನ ಮಾಡಿದಂತಹ ದೇವರು. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು 5ನೇ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಯೆರೆಮೀಯನನ್ನ ಇಸ್ರಾಯೇಲರ ಬಳಿಗೆ ಕಳುಹಿಸುತ್ತಾರೆ. ಇಸ್ರಾಯೇಲರ ದ್ರೋಹವನ್ನು ಕಂಡಂತಹ ದೇವರು ಅವರನ್ನ ಪರಿವರ್ತಿಸುವುದಕ್ಕಾಗಿ ಯೆರೆಮೀಯನನ್ನು ಕಳುಹಿಸುತ್ತಾರೆ. ಹೋಗು, ಅವರನ್ನು ಪರಿವರ್ತಿಸು, ನೀ ಹೇಳಬೇಕಾದದ್ದನ್ನು ನೀ ಅವರ ಮುಂದೆ ಹೇಳು, ಭಯಪಡಬೇಡ, ಕೇಡಿನಿಂದ ಪಾಪದಿಂದ ಹೊರಬರುವಂತೆ ಅವರು ಪಶ್ಚಾತ್ತಾಪ ಪಡುವಂತೆ ನೀನು ಅವರಲ್ಲಿ ಮಾತನಾಡು. ನಿಮ್ಮ ಕೆಟ್ಟತನವೇ ನಿಮ್ಮನ್ನು ಶಿಕ್ಷಿಸುವುದು ಎಂಬುದಾಗಿ ಹೇಳು, ನಿಮ್ಮ ದ್ರೋಹಗಳೇ ನಿಮ್ಮನ್ನು ಖಂಡಿಸುವುದು ಎಂಬುದಾಗಿ ಹೇಳು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಸತ್ಯವನ್ನ ಹೇಳುವುದಕ್ಕೆ, ತಪ್ಪನ್ನ ತೋರಿಸುವುದಕ್ಕೆ, ದ್ರೋಹವನ್ನ ತೋರಿಸುವುದಕ್ಕೆ ದೇವರು ಯೆರೆಮೀಯನನ್ನು ಆರಿಸಿಕೊಂಡರು. ಯೆರೆಮೀಯನವರ ಮಧ್ಯೆ ಹೋಗುವಾಗ ಅವರು ನನ್ನನ್ನು ಕೊಂದು ಬಿಡುತ್ತಾರೆ ಎಂದು ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ, ಒಂದು ಪಕ್ಷ ನಾನು ಹೇಳಿದ್ದನ್ನ ನೀನು ಕೇಳದೆ ಹೋದರೆ ನಾನೇ ಅವರು ನಿನ್ನನ್ನು ಕೊಲ್ಲಿಸುವಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ಅಂದು ಯೆರೆಮೀಯನನ್ನು ಆರಿಸಿಕೊಂಡರು. ಆದರೆ ಇಂದು ಯೆರೆಮೀಯನಂತೆ ನಮ್ಮೆಲ್ಲರನ್ನು ಆರಿಸಿಕೊಂಡಿದ್ದಾರೆ. ವಿಶ್ವಾಸಿಗಳಾಗಿರುವ ಪ್ರತಿಯೊಬ್ಬರನ್ನು ಯೆರೆಮೀಯನಂತೆ ಆರಿಸಿಕೊಂಡು ಅದೇ ನುಡಿಯನ್ನು ನುಡಿಯುತ್ತಾ ಇದ್ದಾರೆ. ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸಹ ನೋಡಿ ಹೇಳುತ್ತಾ ಇದ್ದಾರೆ, ನೀನು ಸ್ತ್ರೀಯಾಗಿರಬಹುದು, ಪುರುಷನಾಗಿರಬಹುದು, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚಿತವಾಗಿ ನಾನು ನಿನ್ನನ್ನು ತಿಳಿದಿದ್ದೇನೆ ಎಂಬುದಾಗಿ ನಿನ್ನನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲು ನಿನ್ನನ್ನು ಪವಿತ್ರೀಕರಿಸಿದ್ದೇನೆ ಎಂಬುದಾಗಿ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ. ಭಯಪಡಬೇಡ, ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ ಇಗೋ ನಿನ್ನನ್ನು ನೋಡಿ ಈ ಬೆಳಗಿನ ಜಾವದಲ್ಲಿ ಹೇಳುತ್ತಾ ಇದ್ದಾರೆ. ಯಾವುದು? ನಿನ್ನ ಬಾಯಲ್ಲಿ ದೇವರ ವಾಕ್ಯವನ್ನ, ಈ ಕತ್ತಿಗಿಂತಲೂ ಹರಿತವಾಗಿರುವಂತಹ ವಾಕ್ಯವನ್ನು ಇಟ್ಟಿದ್ದೇನೆ ಎಂಬುದಾಗಿ ದೇವರು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ. ಭಯಪಡಬೇಡ, ಸತ್ಯಕ್ಕಾಗಿ, ಸತ್ಯವನ್ನು ಸಾರುವುದಕ್ಕಾಗಿ, ಸತ್ಯವನ್ನು ತೋರಿಸುವುದಕ್ಕಾಗಿ, ಸತ್ಯಕ್ಕೆ ಜೀವ ಕೊಡುವುದಕ್ಕಾಗಿ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನೀನು ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂದು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ದೇವರು ನಮ್ಮೆಲ್ಲರಿಗೂ ಕರೆಯನ್ನು ಕೊಟ್ಟಿರುತ್ತಾರೆ. ನಾವೆಲ್ಲರೂ ಈ ಲೋಕದಲ್ಲಿ ಶುದ್ಧ ಮಾಡುವಂತೆ, ಈ ಲೋಕವನ್ನು ಶುದ್ಧ ಮಾಡುವಂತೆ ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯರೇ, ಆತ್ಮಗಳನ್ನು ಶುದ್ಧ ಮಾಡಲು ದೇವರು ನಮ್ಮನ್ನು ಕರೆದಿದ್ದಾರೆ. ಮನುಷ್ಯರಲ್ಲಿರುವಂತಹ ಕಲ್ಮಶಗಳನ್ನ, ಪಾಪವನ್ನ ತೆಗೆದುಹಾಕಲು ದೇವರು ನಮ್ಮನ್ನು ಕರೆದಿದ್ದಾರೆ. ಸ್ವಚ್ಛ ಭಾರತ್ ಅಲ್ಲ, ಅದು ಭಾರತದಲ್ಲಿರುವಂತಹ ಕಸಕಡ್ಡಿಯನ್ನು ಶುದ್ಧ ಮಾಡುವಂಥದ್ದು. ಸ್ವಚ್ಛ ಭಾರತ್ ಅಲ್ಲ, ಸ್ವಚ್ಛ ವರ್ಲ್ಡ್. ಇಡೀ ಪ್ರಪಂಚವನ್ನ ಸ್ವಚ್ಛ ಮಾಡುವುದು ಅಂದ್ರೆ ಇಡೀ ವಿಶ್ವದಲ್ಲಿರುವಂತಹ ಮನುಷ್ಯರ ಹೃದಯವನ್ನ, ಮನುಷ್ಯನಲ್ಲಿರುವಂತಹ ಪಾಪವನ್ನ, ಮನುಷ್ಯನಲ್ಲಿರುವಂತಹ ಕೆಟ್ಟ ಜೀವನವನ್ನ, ಮನುಷ್ಯನಲ್ಲಿರುವಂತಹ ಕೆಟ್ಟ ಚಿಂತನೆಗಳನ್ನ, ಮನುಷ್ಯನಲ್ಲಿರುವಂತಹ ಕೆಟ್ಟ ಕೃತ್ಯಗಳನ್ನ, ಮನುಷ್ಯನಲ್ಲಿರುವಂತಹ ದುಶ್ಚಟಗಳನ್ನ, ಮನುಷ್ಯನಲ್ಲಿರುವಂತಹ ದುರ್ಮಾರ್ಗಗಳನ್ನ, ಮನುಷ್ಯನಲ್ಲಿರುವಂತಹ ಎಲ್ಲ ಅಂಧವಿಶ್ವಾಸಗಳನ್ನ, ಮನುಷ್ಯನಲ್ಲಿರುವಂತಹ ವಿಗ್ರಹಾರಾಧನೆಗಳನ್ನ, ಮನುಷ್ಯನಲ್ಲಿರುವಂತಹ ಪಾಪ ದೋಷಗಳನ್ನ ನೀ ಶುದ್ಧ ಮಾಡು.
ಕ್ಲೀನ್ ಯುವರ್ ವರ್ಲ್ಡ್. ನಿನ್ನ ಪ್ರಪಂಚವನ್ನು ಶುದ್ಧ ಮಾಡು. ಹೇಗೆ? ಪ್ರತಿಯೊಬ್ಬ ಮನುಷ್ಯನ ಹೃದಯವನ್ನ ಶುದ್ಧ ಮಾಡುವಾಗ ಇಡೀ ಪ್ರಪಂಚವೇ ಶುದ್ಧವಾಗುತ್ತದೆ. ಪ್ರೀಸಲ ನಮ್ಮ ಮನೆಯ ಕಸವನ್ನು ಹೊಡಿತೇವೆ ಶುದ್ಧವಾಗಿರಬೇಕು ಎಂಬುದಾಗಿ. ಹೌದಲ್ಲ? ನಮ್ಮ ಮನೆಯನ್ನ ಚೆನ್ನಾಗಿ ಕಸ ಹೊಡಿತೇವೆ. ಈಗೇನು ಮಿಷನ್ಗಳು ಬರ್ತದೆ, ವ್ಯಾಕ್ಯೂಮ್ಗಳಂತೆ. ಮೂಲೆಯಲ್ಲಿದ್ರು ಧೂಳು ತೆಗಿಬಹುದು. ಈಗ ಎಲ್ಲಿ ಸಂದಿಲಿದ್ರು ಧೂಳು ತೆಗಿಬಹುದು. ಈಗ ವ್ಯಾಕ್ಯೂಮರ್ಗಳನ್ನ ಉಪಯೋಗಿಸ್ತಾ ಇದ್ದೇವೆ, ಕ್ಲೀನರ್ಗಳನ್ನ ಉಪಯೋಗಿಸ್ತಾ ಇದ್ದೇವೆ. ಮನೆಯನ್ನು ಒರೆಸ್ಲಿಕ್ಕೆ ಹೊಸ ಹೊಸ ಮಾದರಿಗಳು ಬಂದುಬಿಡ್ತು. ಹೊಸ ಮಾದರಿಗಳಲ್ಲಿ ಮನೆಯನ್ನು ಶುದ್ಧ ಮಾಡಲಿಕ್ಕೆ ಬಂದುಬಿಡ್ತು. ಪ್ರಿಯರೇ, ಇವತ್ತು ಮನೆಯನ್ನು ಶುದ್ಧ ಮಾಡ್ತಾ ಇದ್ದೇವೆ, ಮೂಲೆಗಳನ್ನು ಶುದ್ಧ ಮಾಡ್ತಾ ಇದ್ದೇವೆ. ಹೊಸ ಬ್ರಷ್ಗಳನ್ನ ಹಾಕಿ ನಮ್ಮನ್ನ ಹಲ್ಲುಗಳನ್ನ ಶುದ್ಧ ಮಾಡ್ತಾ ಇದ್ದೇವೆ. ಹೊಸ ಪೇಸ್ಟ್ಗಳನ್ನ ಹಾಕಿ ಹಲ್ಲನ್ನ ಶುದ್ಧ ಮಾಡ್ತಾ ಇದ್ದೇವೆ. ಹೊಸ ಕ್ರೀಮ್ಗಳನ್ನ ಹಾಕಿ ನಮ್ಮನ್ನು ಶುದ್ಧಪಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಹೊಸವಾದಂತಹ ಉಡುಗೆ ತೊಡುಗೆಗಳನ್ನ ಹಾಕಿ ನಮ್ಮನ್ನು ಆಕರ್ಷಿಸುವಂತೆ ಮಾಡ್ತಾ ಇದ್ದೇವೆ. ಹೊಸ ಆಹಾರವನ್ನು ಭುಜಿಸಿ ರುಚಿ ನೋಡಿ ಜೀವಿಸ್ತಾ ಇದ್ದೇವೆ. ಹೊಸತು ಲೋಕದಲ್ಲಿದೆಲ್ಲ ಹೊಸತು ಪಾಪ ಮಾಡುವುದಕ್ಕಾಗಿ ಹೊಸತನ್ನು ಉಪಯೋಗಿಸುತ್ತಾ ಇದ್ದೇವೆ. ಕೆಟ್ಟದನ್ನು ಮಾಡುವುದಕ್ಕೂ ಹೊಸತು ಆಲೋಚನೆಗಳನ್ನು ಮಾಡುತ್ತಾ ಇದ್ದೇವೆ. ನಾಶ ಮಾಡುವುದಕ್ಕೂ ಹೊಸದಾದಂತಹ ಕ್ರಿಮಿನಲ್ ಸ್ವಭಾವಗಳನ್ನು ಮಾಡುತ್ತಾ ಇದ್ದೇವೆ. ದ್ರೋಹ ಮಾಡಿ ವಂಚಿಸುವುದಕ್ಕೂ ಹೊಸತು ಪ್ಲಾನ್ಗಳನ್ನು ಮಾಡ್ತಾ ಇದ್ದೇವೆ. ಮತ್ತೊಬ್ಬರನ್ನು ಕೆಡುವುದಕ್ಕೂ ಹೊಸತಾಗಿ ನಾವು ಬ್ರೋಕರ್ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕುಟುಂಬಗಳನ್ನು ಒಡೆದು ಹಾಕುವುದಕ್ಕೆ ಹೊಸತು, ಭಿನ್ನಾಭಿಪ್ರಾಯಗಳನ್ನು ತರುವುದಕ್ಕೆ ಹೊಸತು, ವಿಶ್ವಾಸವನ್ನು ನಾಶ ಮಾಡುವುದಕ್ಕೆ ಹೊಸತಾದಂತ ಸ್ವಭಾವಗಳನ್ನ ನಾವು ಧರಿಸಿಕೊಳ್ತಾ ಇದ್ದೇವೆ. ಒಂದೆಡೆ ವಿಶ್ವಾಸದಲ್ಲಿ ಬಲವಿದ್ದರೂ ಸಹ ನಮ್ಮ ಮುಂದೆ ನೋಡುವಂತಹ ಅಶಿಲ್ಲಕರವಾದಂತಹ ಅಥವಾ ಟಿವಿ ಚಾನೆಲ್ ಬರುವಂತಹ ಸೀರಿಯಲ್ಗಳ ಮೂಲಕವಾಗಿ ಹೀಗೆ ಹಲವು ವಿಧದಲ್ಲಿ ಹೊಸತು ನಮ್ಮ ಕಣ್ಣು ಮುಂದೆ ಕಾಣುವಾಗ ನಮ್ಮ ಕುಟುಂಬವೆಲ್ಲ ನಾಶವಾಗುವಂತಹ ದಿನಗಳಾಗಿ ಹೋಗಿದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮನೆಯನ್ನಲ್ಲ, ನಿನ್ನ ಹಾಸಿಗೆಯನ್ನಲ್ಲ, ನಿನ್ನ ವಾಹನವನ್ನಲ್ಲ, ನಿನ್ನ ವಸ್ತ್ರಗಳನ್ನಲ್ಲ, ನಿನ್ನನ್ನು ಶುದ್ಧಪಡಿಸಿಕೋ. ನಿನ್ನನ್ನು ಶುದ್ಧಪಡಿಸು. ನಿನ್ನ ಮನೆಯಲ್ಲಿರುವವರನ್ನು ಶುದ್ಧಪಡಿಸು. ನಿನ್ನ ಕುಟುಂಬದಲ್ಲಿರುವವರನ್ನು ಶುದ್ಧಪಡಿಸು. ನಿನ್ನ ಊರಿನಲ್ಲಿರುವವರನ್ನು ಶುದ್ಧಪಡಿಸು. ನಿನ್ನೊಡನೆ ಸ್ನೇಹ ಬೆಳೆಸಿರುವವರನ್ನು ಶುದ್ಧಪಡಿಸು. ಅವರಿಗೆ ತೋರಿಸು ಅವರಲ್ಲಿರುವಂತಹ ಕೆಟ್ಟದ್ದನ್ನ, ಅವರಲ್ಲಿರುವಂತಹ ಬಲಹೀನತೆಗಳನ್ನ, ಅವರಲ್ಲಿರುವಂತಹ ಹೋರಾಟಗಳನ್ನ, ಅವರಲ್ಲಿರುವಂತಹ ಎಲ್ಲ ವಿಧವಾದಂತಹ ದುಶ್ಚಟಗಳನ್ನ, ದುರ್ಮಾರ್ಗಗಳನ್ನ, ದುರ್ಬುದ್ಧಿಗಳನ್ನ ನೀನು ಅವರಿಗೆ ತೋರಿಸು. ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ, ನನ್ನನ್ನು ಕರೆದಿದ್ದಾರೆ. ಅಂದು ಯೆರೆಮೀಯನನ್ನು ಮಾತ್ರ ಕರೆದರು ಎಂಬುದಾಗಿ ಬೈಬಲ್ನ ಪುಟವನ್ನು ತಿರುಗಿಸಿ ಓದಿ ಇಟ್ಟರೆ ಏನು ಪ್ರಯೋಜನವಿಲ್ಲ. ನಿನ್ನ ವಿಶ್ವಾಸ ಹೇಗಿದೆ? ನೀನು ಒಂದು ಯೆರೆಮೀಯನಾಗಿ ಜೀವಿಸಲು ಪ್ರಯತ್ನಿಸಿರುವೆಯ? ದೇವರು ನಿನ್ನಲ್ಲಿ ಅವರ ಜೀವವುಳ್ಳ ವಾಕ್ಯವನ್ನು ಬಿತ್ತಿದ್ದಾರೆ, ಸತ್ಯವೆಂಬ ವಾಕ್ಯವನ್ನು ಬಿತ್ತಿದ್ದಾರೆ, ಪಶ್ಚಾತ್ತಾಪವೆಂಬ ದೀವಿಗೆಯನ್ನು ಹೊತ್ತಿಸಿದ್ದಾರೆ. ಆದರೆ ನೀನು ಮಾಡುತ್ತಿರುವುದಾದರೆ ಏನು? ಒಳಸಂಚಿಗಳು ಒಬ್ಬರಿಗೆ ವಿರುದ್ಧವಾಗಿ ಒಳಸಂಚಿಗಳು, ಮತ್ತೊಬ್ಬರಿಗೆ ವಿರುದ್ಧವಾಗಿ ಒಳಸಂಚಿಗಳು, ಮತ್ತೊಬ್ಬರನ್ನು ನಾಶ ಮಾಡುವುದಕ್ಕಾಗಿ ಒಳಸಂಚಿಗಳು, ಮತ್ತೊಬ್ಬರ ಕುಟುಂಬಗಳನ್ನು ನೋಡುವುದಕ್ಕಾಗಿ ಒಳಸಂಚಿಗಳು. ಹೀಗಿರುವಾಗ ಯೆರೆಮೀಯನು ಈ ಧರ್ಮೋಪದೇಶ ಸಾರುವಂತಹ ಯಾಜಕರಿಗೆ ವಿರುದ್ಧವಾಗಿ, ಈ ಮಂತ್ರಾಲೋಚನದ ಜ್ಞಾನೋಕ್ತಿಗಳಿಗೆ ವಿರುದ್ಧವಾಗಿ, ದೈವೋಕ್ತಿಗೆ ಪ್ರವಾದಿಗಳಿದ್ದಂತ ಅವರ ನಿಮಿತ್ತವಾಗಿ ಹೇಳ್ತಾ ಇದ್ದಾರೆ, ನೀವು ಮಾಡುತ್ತಾ ಇರುವುದೆಲ್ಲ ಅನ್ಯಾಯ, ಅಕ್ರಮ, ಅನೀತಿ, ಹಣಕ್ಕಾಗಿ, ಗಳಿಸಿಕೊಳ್ಳುವುದಕ್ಕಾಗಿ, ದಶಾಂಶವನ್ನು ಹೊತ್ತುಕೊಳ್ಳುವುದಕ್ಕಾಗಿ, ಎಲ್ಲವುಗಳಿಗಾಗಿ ನ್ಯಾಯವನ್ನ ನೀವು ಪುನಃಸ್ಥಾಪಿಸದೆ ನ್ಯಾಯಕ್ಕೆ ವಿರುದ್ಧವಾಗಿ ಅನ್ಯಾಯವನ್ನ ಮಾಡುತ್ತಾ ಇದ್ದೀರಿ. ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರಿ. ಕೆಟ್ಟತನದಲ್ಲಿ ನೀವು ಜೀವಿಸ್ತಾ ಇದ್ದೀರಿ. ಅದರಿಂದ ಹೊರಗೆ ಬನ್ನಿ ಎಂಬುದಾಗಿ ಯಾಜಕರನ್ನ, ಮಂತ್ರಾಲೋಚಕರನ್ನ, ಪ್ರವಾದಿಗಳನ್ನ ಯೆರೆಮೀಯನು ಬೊಬ್ಬೆ ಹಾಕುತ್ತಾನೆ. ಅಲ್ಲಿರುವಂತಹ ಜನರನ್ನು ಸಹ ಅವನು ಖಂಡಿಸುತ್ತಾನೆ. ಇಂಥವರ ಮಾತನ್ನು ಕೇಳಿ ನೀವು ಮಾಡುವ ತಪ್ಪುಗಳು ತಪ್ಪು ಎಂದು ಅರಿತಿದ್ದರೂ ಸಹ ಅವರ ಸ್ವಾರ್ಥಕ್ಕೆ ನಿಮ್ಮನ್ನು ಉಪಯೋಗಿಸಿಕೊಳ್ಳುವಾಗ ಅದು ತಪ್ಪಿಲ್ಲ ಎಂದು ನಿಮ್ಮ ತಪ್ಪುಗಳನ್ನ ಮುಚ್ಚಿಡುವಂತೆ ಮಾಡಿದ್ದಾರೆ. ದೇವರ ಮುಂದೆ ನೀವು ದ್ರೋಹಿಗಳಾಗುವಂತೆ ಮಾಡಿದ್ದಾರೆ. ಅವರು ದ್ರೋಹಿಗಳಾಗುವುದಂತ ಮಾತ್ರವಲ್ಲ, ನೀವು ಸಹ ಅವರೊಂದಿಗೆ ದ್ರೋಹಿಗಳಾಗುವಂತೆ ಮಾಡುತ್ತಾ ಇದ್ದಾರೆ. ಅದರಿಂದ ಇವುಗಳನ್ನು ಬಿಟ್ಟು ಬಿಡಿ, ಕೆಟ್ಟದನ್ನು ಬಿಟ್ಟು ಬಿಡಿ ಎಂಬುದಾಗಿ ಸತ್ಯವನ್ನ ಸಾರುವಾಗ ಯೆರೆಮೀಯನ ವಿರುದ್ಧ ಒಳಸಂಚು. ಎಲ್ಲ ಸೇರ್ತಾರೆ, ಗ್ರೂಪ್ ಸೇರ್ತಾರೆ. ಬನ್ನಿ ಅವನ ಬಾಯಿ ಮುಚ್ಚಿಸ್ಕೊಳ್ಳೋಣ.
ಅವನು ಯಾವ ಮಾತಿಗೆ ನಾವು ಕಿವಿಗೊಡಬಾರದು. ಅಲ್ಲ ಟೀಮ್ ವರ್ಕ್ ಮಾಡ್ತಾರೆ, ಗ್ರೂಪ್ ವರ್ಕ್ ಮಾಡ್ತಾರೆ, ಏರಿಯಾದಲ್ಲಿ ಟೀಮ್ ವರ್ಕ್ ಮಾಡ್ತಾರೆ. ಅವನು ಕೇಳಬಾರ್ದು, ಅವ್ರ ಮಾತು ಕೇಳಬಾರ್ದು, ಅವನ ಹತ್ರ ಯಾರು ಹೋಗ್ಬಾರ್ದು, ಬನ್ನಿ ಬಾಯಿ ಮುಚ್ಚಲಿಕ್ಕೆ ಮಾಡೋಣ, ಬಾಯಿ ಮುಚ್ಚಲಿಲ್ಲ ಅಂದ್ರೆ ಏನು ಮಾಡ್ತೀವಿ ಅಂತೇಳಿ ಖಂಡಿಸ್ಲಿಕ್ಕೆ ಹೋಗೋಣ ಎಂಬುದಾಗಿ ಎರೇಮೀಯನನ್ನ ಖಂಡಿಸ್ಲಿಕ್ಕೂ, ಎರೇಮೀಯನನ್ನ ದಂಡಿಸ್ಲಿಕ್ಕೂ, ಎರೇಮೀಯನ ಬಾಯಿ ಮುಚ್ಚಲಿಕ್ಕೂ ಅವರು ಪ್ರಯತ್ನಿಸುವಂತಂದ ನಾವು ಈ ದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂದಿಗೂ ಸಹ ಸತ್ಯವನ್ನು ಅರಿತಂತಹ ಎಷ್ಟೋ ಜನ, ದೇವರನ್ನು ಅರಿತಂತಹ ಎಷ್ಟೋ ಜನ, ದೇವರನ್ನು ನಾನು ತಿಳಿದಿದ್ದೇನೆ ಎಂದು ಹೇಳುವಂತ ಎಷ್ಟೋ ಜನ, ನನಗೆ ಪ್ರವಾದನೆಗಳ ವರ ಉಂಟು ಎಂದು ಹೇಳುವಂತಹ ಎಷ್ಟೋ ಜನ, ನಾನು ಎಲ್ಲಾ ಮಂತ್ರಾಲೋಚನೆಯನ್ನು ಗ್ರಹಿಸಿಕೊಳ್ಳುತ್ತೇನೆ, ಏನು ಮಾಡಿದ್ದರು ನಿನ್ನ ಮನೆಯಲ್ಲಿ, ಏನು ಉತ್ತಿದ್ದರು, ಏನು ಮಾಡಿದರದೆಲ್ಲವನ್ನು ನಾನು ಗ್ರಹಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳುವಂತಹ ಜನ, ಧರ್ಮೋಪದೇಶವನ್ನು ಸಾರುವಂತಹ ಎಷ್ಟೋ ಜನ ಇವತ್ತು ಅನ್ಯಾಯದ ಜೀವನವನ್ನು ಮಾಡುತ್ತಾ, ಮತ್ತೊಬ್ಬರನ್ನು ಅನ್ಯಾಯ ಮಾಡುವಂತೆ ಪ್ರೇರೇಪಿಸುತ್ತಾ, ಮತ್ತೊಬ್ಬರನ್ನು ಪಾಪದ ಪ್ರೇರಣೆಗೆ ಒಳಪಡಿಸುತ್ತಾ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುತ್ತಾ ಇರುವುದನ್ನ ಇಂದಿಗೂ ಸಹ ನಾವು ನಮ್ಮ ಊರಿನಲ್ಲಾಗಬಹುದು, ಅಥವಾ ನಾವು ಇರುವಂತಹ ಸ್ಥಳಗಳ ಪ್ರದೇಶಗಳಲ್ಲಿ ಆಗಬಹುದು, ಅಥವಾ ಕೆಲವು ಪ್ರಾರ್ಥನಾ ಮಂದಿರಗಳಲ್ಲಾಗಬಹುದು, ಕೆಲವು ಧ್ಯಾನ ಮಂದಿರಗಳಲ್ಲಾಗಬಹುದು, ಅಥವಾ ಬೀದಿಯಲ್ಲಾಗಬಹುದು, ಅಥವಾ ಸಭೆಗಳಲ್ಲಾಗಬಹುದು, ನಾವು ನೋಡುತ್ತಾ ಇರಬಹುದು. ಅದರ ಅನುಭವ ನಿಮಗೂ ಸಹ ಇರಬಹುದು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇಂದು ಸತ್ಯವನ್ನು ಹೇಳುವಾಗ ಬಾಯಿ ಮುಚ್ಚಿಸುವಂತ ಇದೇ ಜೀವ. ನಿಮ್ಮ ಕುಟುಂಬದಲ್ಲಿ ನೋಡಿ, ಒಬ್ಬರು ಯಾರಾದರೂ ತಪ್ಪು ಮಾಡಿದ್ದನ್ನ ನೀವು ಎತ್ತಿ ತೋರಿಸಿದರೆ ಸಾಕು, ಬಾಯಿ ಮುಚ್ಚು, ನೀನ್ ನನಗೇನು ಹೇಳ್ಬೇಡ, ಇನ್ನಿಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟ, ಇಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟ, ನೀನ್ ನನಗೆ ಬುದ್ಧಿಯನ್ನು ಹೇಳಬೇಕಾಗಿಲ್ಲ, ನನಗೆ ಚೆನ್ನಾಗಿ ಗೊತ್ತು, ಏನ್ ಮಾಡ್ಬೇಕು ನನಗೆ ಗೊತ್ತು, ನಾನು ಚೆನ್ನಾಗಿ ಓದಿದ್ದೇನೆ, ನನಗೆ ತಿಳುವಳಿಕೆ ಉಂಟು. ಯಾರನ್ನ ಕೇಳಿದ್ರು ಅಷ್ಟೇ, ಬಾಯಿ ಮುಚ್ಚಿಸುವಂತಹ ದಿನ, ಬಾಯಿ ಮುಚ್ಚಿಸುವಂತಹ ಅನುಭವ ನಮಗಿದೆ. ಮಕ್ಕಳಿಗೆ ಎತ್ತ ತಂದೆ ತಾಯಿಂದಿರು ತಪ್ಪನ್ನು ತೋರಿಸುವಾಗ ಇಷ್ಟ ಆಗುವುದಿಲ್ಲ, ಎತ್ತ ತಾಯಿ ತಂದೆಗೆ ಮಕ್ಕಳು ತಪ್ಪನ್ನು ತೋರಿಸುವಾಗ ಇಷ್ಟ ಆಗುವುದಿಲ್ಲ, ಅಥವಾ ವಿಶ್ವಾಸಿಗಳಾಗಿರುವಂತಹ ನಾವು ಇತರರಿಗೆ ತಪ್ಪನ್ನು ತೋರಿಸುವಾಗ ಇಷ್ಟ ಆಗುವುದಿಲ್ಲ. ನಿನ್ನ ತಪ್ಪನ್ನ ಪರಿವರ್ತಿಸಿಕೊಂಡು ನೀನು ಪರಿವರ್ತನೆ ಒಂದು, ಕೆಟ್ಟದನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡಿ ಎಂದು ಹೇಳಿದರೆ ಯಾರಿಗೆ ಇಷ್ಟವಾಗುವುದಿಲ್ಲ. ಮಿತ್ರರಾಗಿದ್ದವರೆಲ್ಲರೂ ಓಡಿ ಹೋಗುತ್ತಾರೆ. ತಪ್ಪನ್ನ ತಿದ್ದುಕೊಳ್ಳಿ, ನೀನು ತಪ್ಪು ಮಾಡುತ್ತಾ ಇದೀಯಾ, ಪಾಪ ಮಾಡುತ್ತಾ ಇದೀಯಾ, ಪಾಪವನ್ನು ಬಿಟ್ಟು ಬಿಡು, ಪಶ್ಚಾತ್ತಾಪ ಪಡು, ದೇವರಿಲ್ಲವಿದ್ದರೆ ನಿನ್ನನ್ನು ಶಿಕ್ಷಿಸುತ್ತಾರೆ, ಅಥವಾ ದೇವರ ನಿನ್ನ ಮೇಲೆ ಕೈ ಮಾಡುತ್ತಾರೆ ಎಂದು ಹೇಳುವಾಗಲೇ ಅವರು ದೂಷಿಸಿ ನಿಂದಿಸಿ ದೂರ ಓಡಿ ಹೋಗುತ್ತಾರೆ. ಇದು ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ತಂದಿದೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ತಂದಿರಬಹುದು. ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ಯೆರೆಮೀಯನು ಏನು ಮಾಡುತ್ತಾನೆ? ದೇವರ ಸನ್ನಿಧಿಗೆ ಹೋಗ್ತಾನೆ, ದೇವರ ಸನ್ನಿಧಿಗೆ ಹೋಗ್ತಾನೆ. ಸರ್ವೇಶ್ವರ, ನನ್ನ ಕಡೆಗೆ ಕಿವಿಗೊಡಿ, ನನ್ನ ಜೊತೆ ವಾದಿಸಲಿಕ್ಕೆ ನನಗೆ ಯಾರು ಇಲ್ಲ, ನನ್ನೊಡನೆ ವಾದಿಸುವವರ ಮಾತನ್ನು ನೀವು ಕೇಳ್ತಾ ಇದ್ದೀರಿ, ಅದನ್ನ ನೋಡಿ ನೀವು ಮಾಡಿದ ಮೇಲಿನ ಕೇಡಿನ ಪ್ರತಿಫಲ ಇದೇನಾ? ನನ್ನ ಪ್ರಾಣನ ಹಿಡಿಲಿಕ್ಕೆ, ನನ್ನನ್ನು ಸಾಯಿಸಲಿಕ್ಕೆ ಗುಂಡಿಯನ್ನು ತೋಡ್ತಾ ಇದ್ದಾರೆ, ಗುಂಡಿಯನ್ನು ತೋಡಿದ್ದಾರೆ. ಅವರ ಮೇಲೆ ನಿಮಗಿದ್ದಂತಹ ಕೋಪವೇಷ ಶಮನಗೊಳಿಸಲು ನಿಮ್ಮ ಮುಂದೆ ನಿಂತು ನಾನು ವಿನಂತಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ ಯೆರೆಮೀಯನ ಪ್ರಾರಂಭದಲ್ಲಿ ಹೇಳಿದ್ದ, ಇವರು ನನ್ನ ಕೊಂದು ಬಿಡ್ತಾರೆ, ನನಗೆ ಸಂರಕ್ಷಣೆಯನ್ನು ಕೊಡಿ ಎಂಬುದಾಗಿ. ಹಾಗೆ ಯೆರೆಮೀಯ ಹೇಳ್ತಾನೆ, ಸ್ವಾಮಿ, ನನ್ನ ಸಾಯಿಸಬೇಕು ಅಂತ ಗುಂಡಿ ತೋಡಿದ್ದಾರೆ ಸ್ವಾಮಿ, ಅವರ ಮೇಲೆ ನಿಮಗಿದ್ದಂತ ಕೋಪವೇಷ ಶಮನಗೊಳಿಸಲಿಕ್ಕೆ ನಿಮ್ಮ ಮುಂದೆ ನಿಂತು ನಾನು ವಿನಂತಿಸ್ತಾ ಇದ್ದೇನೆ ಸ್ವಾಮಿ, ನನ್ನ ನೆನಪಿಗೆ ತಂದುಕೊಳ್ಳಿ ಸ್ವಾಮಿ ಎಂಬುದಾಗಿ. ಹೌದಲ್ಲ, ಎಷ್ಟೋ ಜನರನ್ನು ತಪ್ಪು ತೋರಿಸುವಾಗ ನಾವು ನೋಡುತ್ತೇವೆ ಪ್ರಾಣವನ್ನ ತೆಗೆಯಲು ಹೋರಾಟವನ್ನ. ಎಷ್ಟು ಜನರು ಇವತ್ತು ಕೊಲೆಗೈಯಲ್ಪಟ್ಟಿದ್ದಾರೆ, ಎಷ್ಟು ಜನ ಅನ್ಯಾಯ ಮಾಡಿ ಅಕ್ರಮ ಮಾಡಿ ಜೀವಿಸುವಂತಹ ವ್ಯಕ್ತಿಗಳನ್ನು ನೋಡಿ ನೀನು ಮಾಡಿದ್ದು ತಪ್ಪು ಎಂದು ಹೇಳುವಾಗ, ನ್ಯಾಯಸ್ಥಾನಕ್ಕೆ ಕೊಂಡೋಗಿರುವಾಗ, ಅಥವಾ ನ್ಯಾಯಸ್ಥಾನದಲ್ಲಿ ರುಜುವಾತು ಮಾಡುವಾಗ, ಅಥವಾ ಮತ್ತೊಬ್ಬರ ಮುಂದೆ ತಪ್ಪನ್ನು ತೋರಿಸುವಾಗ ಎಷ್ಟು ಮಂದಿ ಇಂದಿಗೂ ಸಹ ಕೊಲೆಗೈಯಲ್ಪಟ್ಟಿದ್ದಾರೆ, ಎಷ್ಟು ಜನ ಮನೆಯಿಂದ ಹೊರಗಟ್ಟಿದ್ದಾರೆ,
ಎಷ್ಟು ಜನ ಇಂದು ನಿಜವಾಗಿಯೂ ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಂಡು ಬರಿದಾಗಿದ್ದಾರೆ ಎಂಬುದನ್ನ ನಾವು ಆಳವಾಗಿ ಯೋಚಿಸಬೇಕು. ಹಲ್ಲೆಲೂಯಾ. ಇವತ್ತು ನೋಡಿ, ಸಾಧಾರಣವಾಗಿ ಒಂದು ಗಂಡ ಹೆಂಡತಿಯ ತಪ್ಪನ್ನು ತೋರಿಸಿದ್ರು ಸಹ ಹೆಂಡತಿಗೆ ಸಹಿಸಲಿಕ್ಕೆ ಆಗೋದಿಲ್ಲ, ರೌದ್ರವಾಗಿ ಬಿಡ್ತಾಳೆ. ಅದೇ ರೀತಿ ಹೆಂಡತಿ ಗಂಡನ ತಪ್ಪನ್ನು ತೋರಿಸಲಿಕ್ಕೆ ಆಗೋದಿಲ್ಲ, ರೌದ್ರನಾಗಿ ಬಿಡುತ್ತಾನೆ. ಮಕ್ಕಳ ತಪ್ಪನ್ನು ತೋರಿಸಲಿಕ್ಕೆ ಆಗೋದಿಲ್ಲ, ರೌದ್ರರಾಗಿ ಬಿಡುತ್ತಾರೆ. ಒಡ ಹುಟ್ಟಿದವರ ತಪ್ಪನ್ನು ತೋರಿಸಲಿಕ್ಕೆ ಆಗೋದಿಲ್ಲ, ರೌದ್ರರಾಗಿ ಓಡ್ಬಿಡ್ತಾರೆ. ಎಂತ ಪ್ರಾಣ ಕೊಡುವ ಮಿತ್ರರಾದರೂ ತಪ್ಪನ್ನ ತೋರಿಸಿದ್ರೆ ಸಾಕು, ಅಲ್ಲಿ ರೌದ್ರರಾಗಿ ಬಿಡುತ್ತಾರೆ. ಆದ್ರೆ ತಪ್ಪನ್ನ ಮುಚ್ಚಿದ್ರೆ ಅವರಷ್ಟು ಒಳ್ಳೆಯವರು ಯಾರೂ ಇಲ್ಲ. ತಿನ್ನಿಸ್ಲಿಕ್ಕೂ, ಕುಡಿಲಿಕ್ಕೂ, ಗಮ್ಮತ್ ಮಾಡ್ಲಿಕ್ಕೂ, ಮಜಾ ಮಾಡ್ಲಿಕ್ಕೂ, ಶೋಕಿ ಮಾಡ್ಲಿಕ್ಕೂ ಸಹ. ಒಬ್ಬರ ತಪ್ಪನ್ನು ಒಬ್ಬರಿಂದ ಮುಚ್ಚಿಬಿಟ್ರೆ ನಿಜವಾಗಿ ಎಷ್ಟು ಒಳ್ಳೆಯವರಾಗಿರ್ತೇವೆ ಅಂದ್ರೆ ಅಷ್ಟು ಒಳ್ಳೆಯವರಾಗಿರ್ತೇವೆ, ಹೌದಲ್ಲ? ಇನ್ನೊಬ್ಬರ ತಪ್ಪನ್ನ ಮುಚ್ಚಿಬಿಟ್ರೆ ಅಷ್ಟು ಒಳ್ಳೆಯವರಾಗಿರ್ತೇವೆ. ಅಂದ್ರೆ ನಮಗೆ ಬೇಕಾಗಿದ್ದೆಲ್ಲ ನಮ್ಮ ಮುಂದೆ ಬರ್ತದೆ, ನಮಗೆ ಬೇಕಾಗಿದ್ದೆಲ್ಲ ನಾವು ಅನುಭವಿಸಲಿಕ್ಕೆ ಸಾಧ್ಯ, ನಮಗೆ ಬೇಕಾಗಿದ್ದೆಲ್ಲ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಮತ್ತೊಬ್ಬರ ತಪ್ಪನ್ನ ಮುಚ್ಚಿ ಅವರ ತಪ್ಪಿಗೆ ಪ್ರೋತ್ಸಾಹ ಕೊಡುವುದೇ ಆದರೆ ಎಲ್ಲವನ್ನ ಗಳಿಸಿಕೊಳ್ಳಲು ಸಾಧ್ಯ. ಸ್ಥಾನಮಾನಗಳನ್ನ, ಅಧಿಕಾರಗಳನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ, ಹಣವನ್ನ, ಆಸ್ತಿಯನ್ನ, ಅಂತಸ್ತನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯ. ಆದರೆ ಅವು ದೇವರಿಗೆ ವಿರುದ್ಧವಾದದ್ದು ಪ್ರಿಯರೇ, ದೇವರಿಗೆ ವಿರುದ್ಧವಾದದ್ದು. ಇಂತಹ ಒಂದು ವಿರೋಧವಾದ ಜೀವನದಲ್ಲಿ ಸಿಗುವಂತಹ ಪ್ರತಿಫಲಗಳನ್ನು ಅನುಭವಿಸಿ ನಾವು ಮಾಡಿ ಮನೆಯನ್ನು ಕಟ್ಟಿಕೊಂಡು, ವಾಹನವನ್ನು ತೆಗೆದುಕೊಂಡು, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಮಾಡಿಕೊಂಡು ನಾವು ಜೀವಿಸಿದ್ದೆ ಆದರೆ ಅದರಲ್ಲಿ ಬರುವಂತಹ ಶಾಪ ನಮ್ಮನ್ನು ಮಾತ್ರವಲ್ಲ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ತಲೆಮಾರುಗಳನ್ನೇ ನಾಶ ಮಾಡಿಬಿಡುತ್ತದೆ. ಅನ್ಯಾಯದ ಹಣಗಳಿಂದ, ಅಕ್ರಮದ ಹಣಗಳಿಂದ, ಮೋಸದ ಹಣಗಳಿಂದ, ಕಣ್ಣೀರಿನ ಹಣಗಳಿಂದ ನಾವು ಗಳಿಸಿಕೊಳ್ಳುವಂತಹ ಸ್ಥಾನಮಾನಗಳಿಂದ ನಮ್ಮ ಕುಟುಂಬಗಳು ನಾಶಕರವಾಗಿ ಹೋಗುತ್ತದೆ, ಆತ್ಮವು ನಾಶವಾಗಿ ಹೋಗುತ್ತದೆ. ಪ್ರೀಸಲು ಅದರಿಂದ ನಾವು ತುಂಬಾ ಆಳವಾಗಿ ಧ್ಯಾನಿಸಬೇಕು. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ 31ನೇ ಕೀರ್ತನೆಯಲ್ಲಿ, ಪ್ರಭು ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೇಮವು. ಪ್ರಭು ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೇಮವು. ಸ್ವಾಮಿ, ನಿನ್ನ ಅನಂತ ಪ್ರೀತಿಯಿಂದ ನನ್ನನ್ನು ಕಾಪಾಡು, ನಿನ್ನ ಅನಂತ ಪ್ರೀತಿಯಿಂದ ನನಗೆ ಬಿಡುಗಡೆಯನ್ನು ಕೊಡು. ಕೀರ್ತನೆಗಾರ 31ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ನಾವು ಹೇಳುವಂತಹ ವಾಕ್ಯವನ್ನು ನಾವು ಧ್ಯಾನಿಸಬಹುದು. ಪ್ರಿಯರೇ, ವೈರಿಗಳ ಉರುಳು ಬಲೆಗಳಿಂದ ನನ್ನನ್ನು ರಕ್ಷಿಸು, ಅದರಲ್ಲಿ ನಾ ಸಿಕ್ಕಿ ಬೀಳುವುದನ್ನು ತಪ್ಪಿಸು. ನಮ್ಮ ಪ್ರಾರ್ಥನೆ ಇದಾಗಿರಬೇಕು. ದೇವರ ಸನ್ನಿಧಿಯಲ್ಲಿ ಕೇಳಬೇಕು ನಾವು ಪ್ರತಿದಿನವೂ, ಸ್ವಾಮಿ ವೈರಿಗಳ ಬಲೆಯಿಂದ ನನಗೆ ರಕ್ಷಣೆಯನ್ನು ಕೊಡಿ ಸ್ವಾಮಿ, ನಾನು ಅವರ ಪಾಶದಲ್ಲಿ ಸಿಕ್ಕಿ ಬಿಡದಂತೆ ನನ್ನನ್ನು ತಪ್ಪಿಸಿರಿ ಸ್ವಾಮಿ, ಅವರ ಪಾಪಕ್ಕೆ ನಾನು ಸಿಕ್ಕಿ ಬಿಡದಂತೆ ರಕ್ಷಿಸಿರಿ ಸ್ವಾಮಿ, ಅವರ ಮಾತುಗಳಿಗೆ ನಾನು ಸಿಕ್ಕಿ ಬಿಡದಂತೆ ರಕ್ಷಿಸಿರಿ ಸ್ವಾಮಿ, ಅವರು ನನ್ನ ಮುಂದೆ ಇಡುವಂತಹ ಆಸೆ ಆಕಾಂಕ್ಷೆಗಳಿಗೆ ನಾನು ಸಿಕ್ಕಿ ಬಿಡದಂತೆ ಮಾಡಿರಿ ಸ್ವಾಮಿ, ನನ್ನ ಮುಂದೆ ಇಡುವಂತಹ ಮೋಹಗಳ ಮುಂದೆ ಸಿಕ್ಕಿ ಬಿಡದಂತೆ ಮಾಡಿರಿ ಸ್ವಾಮಿ, ಅವರು ನನ್ನ ಮುಂದೆ ಇಡುವಂತಹ ಕುಡಿತಗಳ ಮುಂದೆ ನನ್ನ ಸಿಕ್ಕಿ ಬಿಡದಂತೆ ಮಾಡಿರಿ ಸ್ವಾಮಿ, ನನ್ನ ಮುಂದೆ ಇಡುವಂತಹ ಹೆಣ್ಣಿನ ಮುಂದೆ ಹೆಣ್ಣಿನಿಂದ ಸಿಕ್ಕಿ ಬಿಡದಂತೆ ಮಾಡಿರಿ ಸ್ವಾಮಿ. ಪ್ರಾರ್ಥಿಸಬೇಕು. ವೈರಿಗಳ ಉರುಳು ಬಲೆಯಿಂದ ನನ್ನನ್ನು ರಕ್ಷಿಸು, ಅದರಲ್ಲಿ ನಾವು ಸಿಕ್ಕಿ ಬೀಳುವುದನ್ನು ತಪ್ಪಿಸು. ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕು. ಹೌದು ಪ್ರಿಯರೇ, ನಿಜವಾಗಿ ಹೇಳುತ್ತೇನೆ ಪ್ರಿಯರೇ, ಸತ್ಯವಾಗಿ ಹೇಳುತ್ತೇನೆ, ನಾವು ಪ್ರತಿ ಕ್ಷಣದಲ್ಲಿ ದೇವರ ಸನ್ನಿಧಿಯಲ್ಲಿ ಕುಳಿತು ನಾವು ಯಾವುದೇ ಪಾಪದಲ್ಲಿ ಸಿಕ್ಕಿ ಬಿಡದಂತೆ, ಯಾವುದೇ ಮಲಿನಕರವಾದ ಜೀವನಕ್ಕೆ ಸಿಕ್ಕಿ ಬಿಡದಂತೆ, ಯಾವುದೇ ಕೆಟ್ಟ ಮಾರ್ಗದಲ್ಲಿ ಹೋಗಿ ಸಿಕ್ಕಿ ಬಿಡದಂತೆ, ಯಾವುದೇ ಕುತಂತ್ರಕ್ಕೆ ಸಿಕ್ಕಿ ಬಿಡದಂತೆ ನಾವು ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸಿದ್ದೇ ಆದರೆ 100ಕ್ಕೆ 100% ಅವರು ನಮ್ಮನ್ನ ತಪ್ಪಿಸುತ್ತಾರೆ. ಜೀವಂತ ಅನುಭವದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಎಷ್ಟೋ 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 ಉರುಳು ಬಲೆಗಳು ನನ್ನ ಮುಂದೆ ಇದ್ದವು, ಆದರೆ ಎಷ್ಟೋ ವಿಧವಾದಂತಹ ಮೋಹದ ಸೆಲೆಗಳು ನನ್ನ ಮುಂದೆ ಇದ್ದವು, ಎಷ್ಟೋ ವಿಧವಾದಂತಹ ಪಾಪದ ಪ್ರಚೋದನೆ ಚಿಂತನೆಗಳು ನನ್ನ ಮುಂದೆ ಇದ್ದವು, ಎಷ್ಟೋ ವಿಧವಾದಂತಹ ಅಧಿಕಾರ ಸ್ಥಾನಗಳು ನನ್ನ ಮುಂದೆ ಇದ್ದವು, ಎಷ್ಟೋ ವಿಧವಾದ ಅನ್ಯಾಯದ ಆಸೆ ಆಕಾಂಕ್ಷೆಗಳಿಂದ ಪಡೆಯುವಂತಹ ಆಸ್ತಿ ಪಾಸ್ತಿನ ಪಡೆಯುವಂತಹ ಅವಕಾಶಗಳು ನನ್ನ ಮುಂದೆ ಇದ್ದವು. ನನ್ನನ್ನು ಹೆಚ್ಚಿಸಿಕೊಳ್ಳುವುದಕ್ಕೂ, ನನ್ನನ್ನು ಕಟ್ಟಿಕೊಳ್ಳುವುದಕ್ಕೂ ಎಷ್ಟೋ ವಿಧವಾದಂತಹ ಅಕ್ರಮದ ಮಾರ್ಗಗಳು ನನ್ನ ಮುಂದೆ ಇದ್ದವು. ಆದರೆ ನನ್ನ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ಇರುವೆ,
ಸದಾ ಕಾಲ ನನ್ನ ದೇವರಲ್ಲಿ ನಾನು ಪ್ರಾರ್ಥಿಸಿ, ಸ್ವಾಮಿ ನನಗೆ ರಕ್ಷಣೆಯನ್ನು ಕೊಡಿರಿ, ಯೇಸು ನನಗೆ ರಕ್ಷಣೆಯನ್ನು ಕೊಡಿ, ಯೇಸು ನನಗೆ ಸಹಾಯ ಮಾಡಿರಿ, ಯೇಸು ನನಗೆ ಸಹಾಯ ಮಾಡಿರಿ, ಈ ಬಲಹೀನತೆಗಳಲ್ಲಿ ನಾನು ಬಿದ್ದು ಹೋಗದಂತೆ ನನಗೆ ಸಹಾಯವನ್ನು ಕೊಡಿರಿ, ರಕ್ಷಣೆಯನ್ನು ಕೊಡಿರಿ ಎಂದು ನಾನು ಪ್ರಾರ್ಥಿಸುತ್ತಾ ಇದ್ದೆ. ಪ್ರಿಯರೇ, ಹೀಗೆ ಪ್ರಾರ್ಥಿಸಿದಾಗಲೆಲ್ಲ ದೇವರು ನನಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿಧಗಳಿಂದ ನನಗೆ ಸಂರಕ್ಷಣೆಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಕಾರ್ಯಗಳಿಂದ ನಾನು ಸಿಕ್ಕಿ ಬೀಳುವುದನ್ನ ತಪ್ಪಿಸಿದ್ದಾರೆ. ಕೇಳಿನಿಂದ ಸಿಕ್ಕಿ ಬೀಳುವುದನ್ನ, ಪಾಪದಿಂದ ಸಿಕ್ಕಿ ಬೀಳುವುದನ್ನ, ವ್ಯಭಿಚಾರದಿಂದ ಸಿಕ್ಕಿ ಬೀಳುವುದನ್ನ, ಇವೆಲ್ಲವುಗಳಿಂದ ತಪ್ಪಿಸಿದ್ದಾರೆ. ಆ ಎಲ್ಲ ಪಾಪಗಳಿಗೆ ಗುಲಾಮರಾಗದಂತೆ ಅಲ್ಲಿಂದ ನೀನು ಓಡಿ ಹೋಗು, ನೀನು ಓಡಿ ಹೋಗು, ನೀನು ಓಡಿ ಹೋಗು, ನೀನು ಬಿಟ್ಟು ಹೋಗು, ನೀನು ಮಾಡಬೇಡ ಎಂಬಂತಹ ಒಂದು ಪ್ರತಿಧ್ವನಿಯಿಂದ ಅಂತರಾಳದಲ್ಲಿ ಮಿಡಿಯುವಾಗ ನಾನು ಪ್ರತಿ ಕ್ಷಣವೂ ಓಡಿ ಹೋದುದುಂಟು. ಇಂದಿಗೆ ನನ್ನ ಮುಂದೆ ಎಷ್ಟೋ ಅವಮಾನಗಳು, ನಾಚಿಕೆಗಳು, ನಿಂದನೆಗಳು, ನನ್ನ ಮೇಲೆ ಅಪವಾದಗಳು ಹೊರಿಸಲ್ಪಟ್ಟರು. ಪ್ರಿಯರೇ, ಅವುಗಳ ಹಿಂದೆ ಎಲ್ಲ ನಾನು ಪಾಪಕ್ಕೆ ಗುಲಾಮನಾಗದ ಕಾರಣವಾಗಿ ಆಗಿದೆ. ಮತ್ತೊಬ್ಬರಿಗೆ ನಾನು ಗುಲಾಮನಾಗಿ ಹೋಗದ ಕಾರಣವಾಗಿದೆ. ಮತ್ತೊಬ್ಬರಿಗೆ ನಾನು ಸಿಲುಕದ ಕಾರಣವಾಗಿದೆ. ಮತ್ತೊಬ್ಬರಿಗೆ ನಾನು ಶರಣಾಗದೇ ಇರುವಂತಹ ಕಾರಣವಾಗಿದೆ. ಇಂದು ನನ್ನ ಮೇಲೆ ಎಷ್ಟೋ ಅಪವಾದಗಳು, ಹೊರೆಗಳು, ನಿಂದನೆಗಳು, ದೂಷಣೆಗಳು ನನ್ನ ಮೇಲೆ ಹೊರಿಸಲ್ಪಡಲು ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಇದನ್ನು ಅನುಭವಿಸಿರಬಹುದು. ಒಳ್ಳೆಯದನ್ನ ಮಾಡ್ಲಿಕ್ಕೆ ಹೋಗಿ ಕೆಟ್ಟದ್ದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಎಷ್ಟು ಜನ ಇವತ್ತಿಗೂ ಸಹ ಕುಟುಂಬದಲ್ಲಿ ಪ್ರೀತಿಯನ್ನ ಕಳ್ಕೊಂಡಿರಬಹುದು, ಸ್ಥಾನಮಾನಗಳನ್ನ ಕಳ್ಕೊಂಡಿರಬಹುದು, ಸಂತೋಷವನ್ನ ಕಳ್ಕೊಂಡಿರಬಹುದು, ನೆಮ್ಮದಿನ ಕಳ್ಕೊಂಡಿರಬಹುದು. ಆದರೆ ಭಯಪಡಬೇಡಿ, ದೇವರು ನಿಮ್ಮೊಡನಿದ್ದಾರೆ. ಈ ಕೀರ್ತನೆ 31 ಓದಿ, ಈ ಕೀರ್ತನೆ 31 ಪ್ರಾರ್ಥನೆಯನ್ನ ನಿಮ್ಮ ಜೀವನದಲ್ಲಿ ಪ್ರಭುವಿಗೆ ಸಮರ್ಪಿಸಿ. ವೈರಿಗಳ ಉರುಳು ಬಲೆಯಿಂದ ನನ್ನ ರಕ್ಷಿಸು, ಅದರಲ್ಲಿ ನಾ ಸಿಕ್ಕಿ ಬೀಳುವುದನ್ನು ತಪ್ಪಿಸು. ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಗಸ್ತನಾದ ದೇವನೇ, ನೀಯನ್ನ ಮುಕ್ತಗೊಳಿಸಿರುವೆಯಲ್ಲ ಎಂಬುದಾಗಿ ನಿನ್ನ ನುಡಿಯನ್ನ, ನಿನ್ನ ಸ್ವರವನ್ನ ನೀ ದೇವರಡಿಗೆ ಎತ್ತು. ನನ್ನ ಸಹೋದರನೇ, ಸಹೋದರಿ, ನನಗೆ ವಿರುದ್ಧ ಜನರಾಡುವ ಗುಸುಗುಸು ಮಾತು ಕೇಳಿ ಬರುತ್ತಿದೆ. ಭಯಭೀತಿ ಎನ್ನನ್ನು ಆವರಿಸಿದೆ. ಒಳಸಂಚು, ಪ್ರಾಣಹರಣ ನಡೆಯುತ್ತಿದೆ. ಸ್ವಾಮಿ, ಹೌದಲ್ಲ? ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ಗುಸುಗುಸು ಮಾತಾಡ್ತಾ ಇದ್ರೆ ನೀವು ಕೇಳ್ತಾ ಇರಬಹುದು. ಪ್ಲಾನ್ ಮಾಡಿ ಮಾತಾಡ್ತಾ ಇದ್ರೆ ನೀವು ಕೇಳಬಹುದು. ಹೇಗೆ ನಿಮ್ಮನ್ನ ಯಾವ ವಿಧದಲ್ಲಿ ನಾಶ ಮಾಡಬೇಕು ಅನ್ನೋ ಸಂಚು ಮಾಡ್ತಾ ಇರೋರು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾತಾಡೋದು ಗುಸುಗುಸು ನಿಮ್ಮ ಕಿವಿಯಲ್ಲಿ ಕೇಳಿರಬಹುದು. ಖಂಡಿತ ಅಲ್ವಾ? ಖಂಡಿತ ಅಲ್ವಾ? ಭಯಭೀತಿ ನಿಮ್ಮನ್ನು ಆವರಿಸಿಕೊಂಡಿರಬಹುದು. ಒಳಸಂಚು ಮಾಡ್ತಾ ಇರಬಹುದು. ನಿಮ್ಮನ್ನ ನಾಶ ಮಾಡಲಿಕ್ಕೆ ಅನುಭವ ನಿಮಗೆ ಗೊತ್ತಾಗಿರ್ಬೋದು. ಹೌದಲ್ವಾ? ಶತ್ರುಗಳ ದೂಷಣೆಗೆ ನೀವು ಗುರಿಯಾಗಿರ್ಬೋದು. ಹೌದಲ್ಲ? ನಿಮ್ಮ ಜೊತೆಯಲ್ಲಿರುವವರೇ, ಅಕ್ಕಪಕ್ಕದಲ್ಲಿರುವವರೇ, ನೆರೆಯವರೇ ನಿಂದಾಸ್ಪದ, ಅವರ ಮುಂದೆ ನೀವು ನಿಂದಾಸ್ಪದರಾಗಿರಬಹುದು. ಹೌದಲ್ವಾ? ನಿಮ್ಮ ಸ್ನೇಹಿತರು, ನಿಮ್ಮ ಜೊತೆ ಇರುವಂತಹ ಸ್ನೇಹಿತರು ನಿಮ್ಮನ್ನು ಬೆದರಿಸುವಂತಾಗಿರ್ಬೋದು. ಹೌದಲ್ವಾ? ನೋಡುವಂತ ಎಲ್ಲರೂ ನಿಮ್ಮ ಮುಂದೆ, ನಿನ್ನ ಊರಿನಲ್ಲಿ, ನಿನ್ನ ಅಕ್ಕಪಕ್ಕದಲ್ಲಿರೋ ನಿನ್ನ ನೋಡುವಂತ ಎಲ್ಲರೂ ದೂಷಣೆಗೆ ನಿನ್ನ ಒಳಪಡಿಸುವಂತದ್ದನ್ನು ನೀನು ಅನುಭವಿಸಿರ್ಬೋದಲ್ಲ. ನುಚ್ಚುನೂರಾಗಿರ್ಬೋದು ನಿನ್ನ ಹೃದಯ ಅಲ್ವಾ? ಒಂದು ಮಡಿಕೆ ಚಿಪ್ಪಾಗಿರ್ಬೋದಲ್ಲ ನಿನ್ನ ಜೀವನ, ಸತ್ತವನಂತಾಗಿರ್ಬೋದಲ್ಲ ನೀನು. ಇದನ್ನೇ ಕೀರ್ತನೆಗಾರ ಹೇಳುತ್ತಾನೆ. ಪ್ರಿಯರೇ, ಕೀರ್ತನೆಗಾರನ ಅನುಭವದ ವಾಕ್ಯಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಶತ್ರುಗಳ ದೂಷಣೆಗೆ ಗುರಿಯಾದೆ, ನೆರೆಯವರಿಗೆ ನಿಂದಾಸ್ಪದನಾದೆ, ಮಿತ್ರರು ಬೆದರುವಂತಾದೆ, ದಾರಿ ಹೋಗಲು ದೂರವಾಗುವಂತಾದೆ, ನುಚ್ಚು ನೂರಾದೆ, ಮಡಿಕೆ ಚಿಪ್ಪಿನಂತಾದೆ, ಸತ್ತವನಂತಾದೆ, ನೆನಪಿಗೆ ಬಾರದಾದೆ ಎಂಬುದಾಗಿ. ಆದರೆ ಇಂಥ ಹೋರಾಟಗಳು ನಿನ್ನ ಜೀವನದಲ್ಲಿ ಬರುವಾಗಲೂ, ಇಂತಹ ಒಂದು ಸಮಸ್ಯೆ, ಗೊಂದಲಗಳು ನಿನ್ನ ಜೀವನದಲ್ಲಿ ಬರುವಾಗಲೂ ನಿನ್ನ ಧ್ವನಿ ಎತ್ತಬೇಕು ದೇವರ ಸನ್ನಿಧಿಗೆ. ಎರೆಮೀಯನಂತೆ ನಾನಾದರೂ ಪ್ರಭು ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ, ನೀನೇ ನನ್ನ ದೇವರೆಂದು ನಾ ಸಾರುವೆ. ನಿನ್ನ ಕೈಗಳಲ್ಲಿದೆ ನನ್ನ ಇಡೀ ಜೀವಮಾನ, ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸಲು ಎಂಬಂತಹ ಪ್ರಾರ್ಥನೆ ನಿನ್ನ ಬಾಯಿಯಿಂದ ಹೊರಬರಬೇಕು. ಎರೆಮೀಯನಂತೆ ಪ್ರೀಸಲು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಿಯ ಸಹೋದರನೇ, ಸಹೋದರಿಯೇ, ವಾಕ್ಯವನ್ನು ಧ್ಯಾನಿಸುವಂಥದ್ದು ಮಾತ್ರವಲ್ಲ, ಆ ವಾಕ್ಯದ ಪಕ್ಕದಲ್ಲಿ ನಾವು ನಿಲ್ಲಬೇಕು.
ನನ್ನ ಜೀವನದಲ್ಲಿ ಈ ವಾಕ್ಯಗಳು ನನ್ನ ಜೀವನದಲ್ಲಿ ಎಲ್ಲಿ ಸಂಭವಿಸಿದೆ, ನಾನು ಸಹ ಈ ವಾಕ್ಯಗಳ ಮುಖಾಂತರವಾಗಿ, ಈ ವಾಕ್ಯಗಳ ನಿಮಿತ್ತವಾಗಿ, ಕ್ಷಮಿಸಿ, ನಾನು ಸಹ ಈ ವಾಕ್ಯಗಳು ನುಡಿಯುವಂತೆ ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದೇನಾ ಇಲ್ಲವಾ? ಆ ಅನುಭವ ಯಾವ ವಿಧದಲ್ಲಿ ನನ್ನನ್ನು ಕಾಡಿದೆ, ಯಾವ ವಿಧದಲ್ಲಿ ನಾನು ಅದನ್ನು ಅನುಭವಿಸಿದ್ದೇನೆ, ಯಾವ ವಿಧದಲ್ಲಿ ನಾನು ಇಂದಿಗೂ ಸಹ ಜೀವಿಸುತ್ತಾ ಇದ್ದೇನೆ? ಆ ಜೀವಿಸುತ್ತಿರುವುದು ನನ್ನ ದೇವರ ಕೃಪೆಯಿಂದಲೇ ಅಥವಾ ಸ್ವಂತ ಬುದ್ಧಿಯಿಂದಲೇ ಎಂಬುದನ್ನು ನಾವು ಯೋಚಿಸಬೇಕು. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚೋಣ, ಎರಡೂ ಕಣ್ಣುಗಳನ್ನು ಮುಚ್ಚಿ ವಿಶ್ವಾಸದ ಕಣ್ಣುಗಳು ತೆರೆಯಲಿ. ನಿನ್ನ ಜೀವನದಲ್ಲಿ ನೀ ಅನುಭವಿಸಿದ ಯಾತನೆ ವೇದನೆಗಳನ್ನು ಸ್ಮರಿಸಿಕೊ. ನನ್ನ ಸಹೋದರನೇ, ಸ್ಮರಿಸಿಕೊ. ನಿನ್ನ ಆತ್ಮವನ್ನು ನಿನ್ನ ದೇವರಿಗೆ ಸಮರ್ಪಿಸು. ನಿನ್ನ ಹೃದಯ ನಿನ್ನ ದೇವರಿಗೆ ಗೊತ್ತು. ನಿನ್ನಲ್ಲಿರುವಂತಹ ಸತ್ಯಸಂಧತೆ ನಿನ್ನ ದೇವರಿಗೆ ಗೊತ್ತು. ನಿನ್ನ ವಿಶ್ವಾಸ ನಿನ್ನ ದೇವರಿಗೆ ಗೊತ್ತು. ನಿನ್ನ ಮನಸ್ಸು ನಿನ್ನ ದೇವರಿಗೆ ಗೊತ್ತು. ಸಮರ್ಪಿಸಿಕೊ. ಸ್ವಾಮಿ, ನನಗೆ ಭಯವಿದೆ ಸ್ವಾಮಿ, ಶತ್ರುಗಳ ಭಯವಿದೆ ಸ್ವಾಮಿ, ನೆರೆಯವರ ಭಯವಿದೆ ಸ್ವಾಮಿ, ಮಿತ್ರರ ಭಯವಿದೆ ಯೇಸುವೆ. ನಾನು ನುಚ್ಚುನೂರಾಗಿ ಹೋಗಿದ್ದೇನೆ ಯೇಸುವೆ, ನಾನು ಸತ್ತವನಾಗಿದ್ದೇನೆ ಯೇಸುವೆ, ನನಗೆ ವಿರುದ್ಧವಾಗಿ ಎಲ್ಲರೂ ಗುಸುಗುಸು ಮಾತನಾಡುತ್ತಾ ಇದ್ದಾರೆ ಯೇಸುವೆ. ನನಗೆ ಭಯ ತುಂಬಿ ಹೋಗಿದೆ ಯೇಸುವೆ, ನನಗೆ ಪ್ರಾಣ ಭಯ ಬಂದಿದೆ ಯೇಸುವೆ, ನನ್ನ ಜೀವನ ಏನಾಗುತ್ತಾ ಇದೆ ಎಂದು ನನಗೆ ಗೊತ್ತಿಲ್ಲ ಯೇಸುವೆ. ನೋಡಿ ಯೇಸುವೆ, ನನ್ನ ಜೀವನದ ಯಾತನೆಯನ್ನು ನೋಡಿ ಯೇಸುವೆ. ಪ್ರಾರ್ಥಿಸು ನನ್ನ ಸಹೋದರ ಸಹೋದರಿಯೇ, ಪ್ರಾರ್ಥಿಸು. ನಿನ್ನ ಪ್ರಾರ್ಥನೆ, ಯೆರೆಮೀಯನ ಪ್ರಾರ್ಥನೆಯನ್ನು ಕೇಳಿದಂತ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವ ಸಮಯವಾಗಿದೆ. ನಿನಗೆ ವಿರುದ್ಧವಾಗಿ ಯಾರೆಲ್ಲ ಹೋರಾಟ ಮಾಡಿದ್ದಾರೋ ಅವರೆಲ್ಲರನ್ನ ಸ್ಮರಿಸಿ. ಯಾವ ಒಳಿತಿನ ಕಾರ್ಯದ ನಿಮಿತ್ತವಾಗಿ ನೀನು ಅವಮಾನಗೊಂಡಿದ್ದೀಯೋ ಆ ಅವಮಾನಕ್ಕೆ ಗುರಿಪಡಿಸಿರುವವರು ಯಾರಿದ್ದಾರೋ ಅವರೆಲ್ಲರನ್ನ ಸಮರ್ಪಿಸು. ಜಗವನ್ನು ಬೆಳಗುವ ಶ್ರೀಜ್ಯೋತಿಯಾದ ಯೇಸುವೇ, ನನ್ನ ಬಯಗಳ ನನ್ನ ನೋವುಗಳ ಸಮರ್ಪಿಸಿಕೊ. ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಪ್ರಭುವಿಗೆ ನಿನ್ನನ್ನು ಸಮರ್ಪಿಸಿಕೊ. ಅಂಧತೆಯು ಕವಿದಿಹ ಎನ್ನ ಆತ್ಮದಳು, ಬೆಳಗು ನೀ ಅನುದಿನವು ನಿನ್ನ ಕೃಪೆಯನು. ನೀನಿದ್ದ ಮಾರ್ಗದಲ್ಲಿ ನಾಸಾಗಿ, ನೀ ಕೊಟ್ಟ ಆದರ್ಶದಿ ನಾ ಬಾಳ ಅನುಗ್ರಹಿಸು. ಓ ಪ್ರಿಯ ಯೇಸುದೇವಾ, ವಿರೋಧಿಗಳ ವಶಕ್ಕೆ
ಎನ್ನನ್ನು ನೀ ಬಿಟ್ಟು ಬಿಡಲಿಲ್ಲ. ನಿರಾಂತಕದೆಡೆಯಲಿ ನನ್ನ ನೀ ನಿಲ್ಲಿಸಿದೆಯಲ್ಲ. ಸಂಕಟದಲ್ಲಿ ನಾ ಸಿಲುಕಿಕೊಂಡಿರುವೆ, ಕಣ್ಣುಗುಡ್ಡೆಗಳಿದೋ ರಾತ್ರಿಯೆಲ್ಲ ಹತ್ತು ಹತ್ತು ಸೇರಿ ಹೋಗಿವೆ. ದೇಹಾತ್ಮಗಳೆರಡು ಕುಗ್ಗಿ ಹೋಗಿದೆ, ಕರಗುತ್ತಿದೆ ಬದುಕು ತಾಪದಲ್ಲಿ, ಕುಂದುತ್ತಿದೆ ಶಕ್ತಿ ಪಾಪದಲ್ಲಿ. ಸವೆದು ಹೋಗುತ್ತಿವೆ ನನ್ನ ದೇಹದ ಎಲುಬುಗಳು ಈ ಕಾಲ ಚಕ್ರದಲ್ಲಿ. ಯೇಸುವೇ, ವೈರಿಗಳ ಉರುಳು ಬಲೆಯಿಂದೆನ್ನನ್ನು ರಕ್ಷಿಸು, ಅದರಲ್ಲಿ ನಾ ಸಿಕ್ಕಿ ಬೀಳುವುದ ತಪ್ಪಿಸು. ನನಗಾದಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಗಸ್ತನಾದ ದೇವನೇ, ನೀ ಎನ್ನ ಮುಕ್ತಗೊಳಿಸು, ನೀ ಎನ್ನ ಮುಕ್ತಗೊಳಿಸು, ನೀ ಎನ್ನ ಮುಕ್ತಗೊಳಿಸು. ಪ್ರಭುವಿಗೆ ಹೇಳಿ, ಪ್ರಭು ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೇಮ ಎಂಬುದಾಗಿ ಈ ದಿನವೆಲ್ಲ ನಿಮ್ಮ ಬಾಯಿ ಅರಿಕೆ ಮಾಡಲಿ. ಪ್ರಭು ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೀತಿಯು ಪ್ರೇಮವು ಎಂಬುದಾಗಿ ಈ ದಿನವೆಲ್ಲ ನಿಮ್ಮ ಬಾಯಿಯಲ್ಲಿ ಈ ವಾಕ್ಯ ಹೊರಡುತ್ತಾ ಇರಲಿ ಪ್ರಾರ್ಥನೆಯಾಗಿ. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಹೌದು ಪ್ರಿಯರೇ, ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಹೇಳಿದೆವು, ಈ ದಿನ ಸಮರ್ಪಿಸುವ ದಿನ, ನಮ್ಮನ್ನು ದೇವರ ಕರೆಗಳಿಗೆ ಸಮರ್ಪಿಸುವಂತಹ ದಿನ. ಸಮರ್ಪಿಸಿದ್ದೇವೆ, ಇನ್ನು ಈ ದಿನವೆಲ್ಲ ಸಮರ್ಪಿಸುತ್ತಾ ಇರಬೇಕು. ಪ್ರೀಸರು ಪ್ರೀಸರು. ಹ್ಯಾಲೆಲೂಯ ಹ್ಯಾಲೆಲೂಯ ಹ್ಯಾಲೆಲೂಯ. ನೋಡಿ, ಇದೇ ಒಂದು ಅನುಭವವನ್ನ ನಾ ಬೈಬಲ್ನ ಪುಟವನ್ನು ತೆರೆದು ನೋಡುವಾಗ ಒಂದು ಮಹಾನ್ ವ್ಯಕ್ತಿ ಅನುಭವಿಸುವುದನ್ನು ನಾವು ನೋಡುತ್ತೇವೆ. ಒಂದು ಶಕ್ತಿ ತುಂಬಿದಂತಹ ವ್ಯಕ್ತಿ ಯಾರು? ರಕ್ಷಕರಾಗಿರುವ ಪ್ರಭು ಯೇಸುವೆ ಇಂತಹ ಒಂದು ದಂಡನೆಗೂ, ಇಂತಹ ಒಂದು ವೇದನೆಗೂ, ಇಂತಹ ಒಂದು ಹಿಂಸೆಗೂ ಸಿಲುಕಿದಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಯಾವಾಗ ತಪ್ಪನ್ನು ತೋರಿಸುವಾಗ, ಯಾವಾಗ ಕೆಟ್ಟದ್ದನ್ನ ಬಿಟ್ಟು ಬಿಡಿ ಎಂದು ಹೇಳುವಾಗ, ಯಾವಾಗ ಕೆಟ್ಟದ್ದನ್ನ ಬಿಟ್ಟು ಓಡಿ ಬರುವಾಗ, ಯಾವಾಗ ಕೆಟ್ಟದ್ದಿಂದ ದೂರವಾಗುವಾಗ. ಅದಕ್ಕೆ ಯೇಸು ಹೇಳಿದರು, ಸದುಕಾಯರು, ಪರಿಸಾಯರು, ಧರ್ಮಶಾಸ್ತ್ರಿಗಳು, ಯಾಜಕರು ಹೇಳುವುದನ್ನೆಲ್ಲ ಕಿವಿಯಿಂದ ಕೇಳಿ, ಅದೆಲ್ಲ ಒಳ್ಳೆಯದು, ಆದರೆ ಅವರಾಗಿ ಜೀವಿಸಬೇಡಿ. ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯದಲ್ಲಿ 17ನೇ ವಾಕ್ಯಗಳಿಂದ ನಾವು ಧ್ಯಾನಿಸಿ ಬರುವಾಗ ವಾಕ್ಯ ತುಂಬಾ ಸುಂದರವಾಗಿ ರಚಿಸುತ್ತದೆ. ಈ ದಿನ ಸುಂದರವಾಗಿ ರಚಿಸುತ್ತದೆ. ಯೇಸು ಸ್ವಾಮಿ ಸ್ವತಃ ತಮ್ಮ ಅನುಭವಗಳನ್ನು ಮುಂದೆ ಇಡುತ್ತಾರೆ. ಯೇಸು ಸ್ವಾಮಿ ಜೊತೆ 12 ಜನ ಶಿಷ್ಯರ ಜೊತೆ ಯೇಸು ಸ್ವಾಮಿ ಮಾತಾಡ್ಲಿಕ್ಕೆ ಪರ್ಸನಲ್ ಆಗಿ ಹೋಗ್ತಾರೆ. ಒಂದು ಪರ್ಸನಲ್ ಮೀಟಿಂಗ್ ಕರೀತಾರೆ ಯೇಸು ಸ್ವಾಮಿ. 12 ಜನರನ್ನ ಕರೆದು ಒಂದು ಪರ್ಸನಲ್ ಮೀಟಿಂಗ್. ಇವು ಸಹ ನೋಡ್ತೀರಲ್ಲ, ಪರ್ಸನಲ್ ಮೀಟಿಂಗ್. ಒಂದು ಮೀಟಿಂಗ್ ಇಂದ ಬಂದ್ಬಿಡಿಯಪ್ಪ, ಒಂದು ಮೀಟಿಂಗ್ ಇಂದ ಬಂದ್ಬಿಡಪ್ಪ, ಪರ್ಸನಲ್ ಮೀಟಿಂಗ್ ಯೇಸು ಸ್ವಾಮಿ ಕರೀತಾರೆ.
ಯೇಸು ಹೇಳ್ತಾರೆ, ನೋಡ್ರಪ್ಪ, ಇವತ್ತು ನಾವು ಜೆರುಸಲೇಮಿಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಜೆರುಸಲೇಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನರಪುತ್ರನನ್ನ ಮುಖ್ಯ ಯಾಜಕರು, ಯಾರು? ಮುಖ್ಯ ಯಾಜಕರು, ಬೇರೆ ಯಾರು ಅಲ್ಲ, ಸಾಧಾರಣ ಯಾಜಕರಲ್ಲ, ಗುರುಗಳು. ಯಾಜಕರು ಅಂದ್ರೆ ಗುರುಗಳು. ಅದರಲ್ಲಿ ಯಾರು? ಮುಖ್ಯ ಯಾಜಕರು. ಯಾಜಕರ ಸ್ಥಾನಕ್ಕಿಂತ ಮೇಲೆ ಇರಬಹುದು, ಅಥವಾ ಯಾಜಕರ ಸ್ಥಾನಕ್ಕೆ ಮುಖಂಡರಾಗಿರುವುದು ಧರ್ಮಾಧ್ಯಕ್ಷನಾಗಿರಬಹುದು. ವಾಕ್ಯ ಹೇಳ್ತದೆ, ನಾನೇ ಹೇಳ್ತಾ ಇಲ್ಲ, ವಾಕ್ಯ ಹೇಳ್ತಾ ಇದೆ. ಮತ್ತಾಯನ ಶುಭ ಸಂದೇಶ 20ನೇ ಅಧ್ಯಾಯ ತೆಗೆದುಕೊಳ್ಳಿ, 17ನೇ ವಾಕ್ಯ ನೋಡಿ 12ನೇ ವಾಕ್ಯದಲ್ಲಿ ನೋಡಿ, ಸಾರಿ ಕ್ಷಮಿಸಿ, 18ನೇ ವಾಕ್ಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಮುಖ್ಯ ಯಾಜಕರ ಮತ್ತು ಧರ್ಮಶಾಸ್ತ್ರಿಗಳ ವಶಕ್ಕೆ ಒಪ್ಪಿಸುವರು. ಸಾಧಾರಣ ವ್ಯಕ್ತಿಗಳ ಜೊತೆ ಇಲ್ಲ. ಮುಖ್ಯ ಯಾಜಕರಂದ್ರೆ ಯಾರು? ಎಲ್ಲ ಅರಿತಿರುವವರು, ಸತ್ಯಕ್ಕಾಗಿ ಹೋರಾಡುವವರು, ಸತ್ಯವನ್ನ ಸಾರುವವರು, ಸತ್ಯವನ್ನ ತಿಳಿಸುವವರು. ಧರ್ಮಶಾಸ್ತ್ರಿಗಳೇನು? ಧರ್ಮವನ್ನೇ ಅರಿತಿರುವವರು, ಫಿಲಾಸಫಿ ಮಾಡಿರುವವರು, ಡಾಕ್ಟರೇಟ್ ತಗೊಂಡಿರುವವರು, ಧರ್ಮಶಾಸ್ತ್ರದ ಬಗ್ಗೆ ಡಾಕ್ಟರೇಟ್ ತಗೊಂಡಿರುವವರು, ಎಲ್ಲವನ್ನ ತಿಳಿದವರು. ಇಂಥವರ ಕೈಗೆ ಒಪ್ಪಿಸ್ತಾರೆ ನರಪುತ್ರನನ್ನ. ಅವನು ಮರಣದಂಡನೆಗೆ ಅರ್ಹನೆಂದು ಅವರು ತೀರ್ಮಾನಿಸ್ತಾರೆ. ಅವನನ್ನ ಮರಣದಂಡನೆಗೆ, ಇವನು ಕರೆಕ್ಟ್ ಆಗಿದ್ದಾನೆ, ಇವನು ಮಾಡಿದಲ್ಲ ತಪ್ಪು, ಇವನು ಮಾಡಿದಲ್ಲ ಅನ್ಯಾಯ, ಇವನು ಮಾಡಿದಲ್ಲ ಅಕ್ರಮ, ಇವನು ದೇವರಿಗೆ ವಿರುದ್ಧವಾಗಿಯೂ, ದೇವಾಲಯದ ವಿರುದ್ಧವಾಗಿಯೂ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿಯೂ, ಸಪಾತ್ಗೆ ವಿರುದ್ಧವಾಗಿ ನಡೆದಿದ್ದಾನೆ ಎಂಬುದಾಗಿ ಹೇಳಿ ಮರಣದಂಡನೆಗೆ ಅರ್ಹನೆಂದು ಅವನನ್ನು ತೀರ್ಮಾನಿಸಿ ಪರಾಕ್ಯರ ಕೈಗೊಪ್ಪಿಸುವರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಇವರು ಅದನ್ನ ಪರಿಹಾಸ್ಯ ಮಾಡುವರು, ಕೊರಡೆಗಳಿಂದ ಹೊಡೆಯುವರು, ಶಿಲುಬೆಗೆ ಏರಿಸುವರು. ಅವನಾದರೂ 3ನೇ ದಿನ ಪುನರುತ್ಥಾನ ಹೊಂದುವರು ಎಂಬುದಾಗಿ ಸ್ವತಃ ಯೇಸು ಸ್ವಾಮಿ ಮುಖ್ಯ ಯಾಜಕನ, ಅಂದ್ರೆ ಯಾಜಕರಲ್ಲಿ ಯಾಜಕನಾದಂತ, ಸತ್ಯ ಧರ್ಮೀಯನಾದ, ಸತ್ಯ ದೇವನಾದಂತ ಯಾಜಕನಾಗಿರುವ ಯೇಸು ಸ್ವಾಮಿ ತನ್ನನ್ನು ಕುರಿತ ಪ್ರವಾದನೆಯನ್ನ ತನ್ನ ಶಿಷ್ಯರಿಗೆ ನುಡಿಯುತ್ತಾರೆ. ಆ ಪರ್ಸನಲ್ ಮೀಟಿಂಗ್ ಅಲ್ಲಿ ತನ್ನನ್ನು ಕುರಿತು, ತನ್ನ ಜೀವನದಲ್ಲಿ ಕುರಿತು ನಡೆಯುವುದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಹಾಗೆ ನೋಡಿ, ಇವತ್ತು ನಾವು ಯಾವ್ದಾದ್ರು ಎದುರಿಸಲಿಕ್ಕೆ ಹೋಗ್ಬೇಕಾದ್ರೆ ಒಂದು ತಪ್ಪನ್ನ ತೋರಿಸೋದಕ್ಕಾಗ ಗೊತ್ತಿರ್ತದ, ಇಲ್ಲಪ್ಪ ಈಗ ಕೊಡದ ದೊಡ್ಡ ಸಮಸ್ಯೆ ಮಾಡ್ತಾರೆ ಇವರು, ಇದನ್ನ ಮಾಡಿದ್ರೆ, ಇದನ್ನ ತೋರಿಸಿದ್ರೆ ಇವರು ದೊಡ್ಡದಾಗಿ ಸಮಸ್ಯೆ ಮಾಡ್ತಾರೆ, ಹೋರಾಟ ತರ್ತಾರೆ ಎಂಬುದಾಗಿ ನಮಗೂ ಸಹ ಗೊತ್ತಾಗಿ ಹೋಗ್ತದೆ. ಅದಕ್ಕೆ ವಾಕ್ಯ ಹೇಳ್ತದೆ, ಉಸಿರಿರುವವರೆಗೂ ಕೊನೆಯವರೆಗೂ ಹೋರಾಡು ಸತ್ಯಕ್ಕಾಗಿ, ಅದು ನಿನಗಾಗಿ ಕಾದಾಡುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ತನ್ನನ್ನು ಕುರಿತ ಪ್ರವಾದನೆ ಹೇಳ್ತಾರೆ. ಮರಣದಂಡನೆಗೆ ಅರ್ಹನೆಂದು ತೀರ್ಮಾನಿಸ್ತಾರೆ. ಯೇಸು ಸ್ವಾಮಿನ ಮರಣದಂಡನೆಗೆ ತೀರ್ಮಾನಿಸಿದರು. ಏನ್ ತಪ್ಪು ಮಾಡಿದ್ರು ಯೇಸು ಸ್ವಾಮಿ? ತಪ್ಪನ್ನ ತೋರಿಸಿದರು, ಸತ್ಯವನ್ನ ತೆರೆದಿಟ್ಟರು, ಮೋಸವನ್ನ ಮೋಸ ಎಂದೇಳಿದರು, ವ್ಯಭಿಚಾರವನ್ನು ವ್ಯಭಿಚಾರ ಎಂದೇಳಿದರು, ಕೆಟ್ಟದ್ದನ್ನ ಕೆಟ್ಟದ್ದು ಎಂದೇಳಿದರು, ಸುಳ್ಳನ್ನ ಸುಳ್ಳು ಎಂದೇಳಿದರು, ಧರ್ಮಶಾಸ್ತ್ರವನ್ನ ಚಾಚು ತಪ್ಪದೆ ಅನುಸರಿಸಿದರು, ಧರ್ಮಶಾಸ್ತ್ರವನ್ನ ಸರಿಯಾಗಿ ಸಾರಿದರು. ನಿಜವಾದ ಧರ್ಮಶಾಸ್ತ್ರಿಯಾಗಿದ್ದರು, ನಿಜವಾದ ಮುಖ್ಯ ಯಾಜಕನಾಗಿದ್ದರು ಯೇಸು ಸ್ವಾಮಿ. ಅಂತಹ ಮುಖ್ಯ ಯಾಜಕನಾಗಿ, ಮುಖ್ಯ ಧರ್ಮಶಾಸ್ತ್ರಿಯಾಗಿದ್ದ ಪ್ರಭು ಯೇಸುವನ್ನೇ ಮರಣದಂಡನೆಗೆ ಅರ್ಹನೆಂದು ತೀರ್ಮಾನಿಸಿ ಪರಾಕ್ಯರ ಕೈಗೆ ಒಪ್ಪಿಸಿದ್ದನ್ನು ನಾವು ನೋಡುತ್ತೇವೆ. ಪರಿಹಾಸ್ಯ ಮಾಡಿದ್ದನ್ನು ನಾವು ನೋಡ್ತೇವೆ, ಅವರ ಪರಿಹಾಸ್ಯ ಮಾಡಿ ಅವರ ಮೇಲೆ ಉಗಿದದ್ದನ್ನು ನಾವು ನೋಡ್ತೇವೆ, ಕೊರಡೆಗಳಿಂದ ಹೊಡೆದಿದ್ದನ್ನು ನಾವು ನೋಡ್ತೇವೆ, ಸೀಳಿ ಹೋಗುವಾಗೆ ಅವರ ದೇಹದಲ್ಲಿರುವ ಚರ್ಮಗಳು ಕಿತ್ತುಕೊಂಡು ಬರುವಾಗೆ, ರಕ್ತಗಳು ಧಾರಾಕಾರವಾಗಿ ಹೊರ ಹರಿಯುವುದನ್ನು ನಾವು ನೋಡುತ್ತೇವೆ, ಶಿಲುಬೆಗೆ ಏರಿಸಲ್ಪಡುವುದನ್ನು ನಾವು ನೋಡುತ್ತೇವೆ. ಆದರೆ ಸತ್ಯ ಸತ್ಯ ಸತ್ಯವನ್ನು ತೋರಲು ಬಂದಂತಹ ಸತ್ಯಮೂರ್ತಿ ಆಗಿರುವಂತಹ ಪ್ರಭು ಯೇಸು ಸತ್ತ ಮೇಲೆ ಪುನರುತ್ಥಾನ ಹೊಂದಿದರು. ಹೆಸರು ಹನನೀಯ ಪ್ರತಿಫಲ. ಜೀವನದಲ್ಲಿ ಯೇಸು ಸ್ವಾಮಿ 33 ವರ್ಷ ತರುಣನಾಗಿರುವಾಗ ಸತ್ಯವನ್ನು ಸಾರುತ್ತಾ, ಪಾಪವನ್ನು ತೋರಿಸುತ್ತಾ, ಕೆಟ್ಟದನ್ನು ಬಿಟ್ಟು ಬಿಡಿ, ಪಶ್ಚಾತ್ತಾಪ ಪಡಿ ಎಂದು ಹೇಳಿದ ಕಾರಣ ಪ್ರಭು ಯೇಸುವಿಗೆ ಮರಣದಂಡನೆ, ಆದರೆ ಜಯ ಪುನರುತ್ಥಾನ.
ಹೀಗಿರುವಾಗ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಜೀವನದಲ್ಲಿ ಮರೆಯಬೇಡ. ಇಂದು ಅನ್ಯಾಯದ ನಿಮಿತ್ತವಾಗಿ, ಅಕ್ರಮದ ನಿಮಿತ್ತವಾಗಿ, ಯಾವುದರ ನಿಮಿತ್ತವಾಗಿ ನೀನು ಹೋರಾಟ ಮಾಡುವಾಗ ಈ ಲೋಕದಲ್ಲಿ ನಿನಗೆ ನೋವಿರಬಹುದು, ಭಯ ಇರಬಹುದು, ನಿನ್ನ ಬಗ್ಗೆ ಗುಸುಗುಸು ಮಾತನಾಡಬಹುದು, ನಿನ್ನನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು, ನಿನ್ನನ್ನು ಹೇಗೆ ಕೊಲ್ಲಬೇಕೆಂದು ತೀರ್ಮಾನಿಸಬಹುದು, ಹೇಗೆ ದಂಡಿಸಬಹುದು ಎಂಬುದಾಗಿ ಪ್ಲಾನ್ ಮಾಡಬಹುದು. ಆದರೆ ಭಯಪಡಬೇಡ, ನೀನು ಪ್ರಭು ಯೇಸುವಿನ ಪುನರುತ್ಥಾನದಲ್ಲಿ ಒಂದಾಗುವೆ. ಇಂದಿನ ದಿನವನ್ನು ಕುರಿತು ನೀ ಚಿಂತಿಸಬೇಡ, ನಾಳಿನ ಪ್ರಭು ಯೇಸುವಿನ ಎರಡನೆಯ ಬರುವಿಕೆಯ ಕುರಿತು ನೀ ಚಿಂತಿಸು. ಪ್ರಭು ಯೇಸುವಿನಿಗೆ ನೀ ಪುನರುತ್ಥಾನ ನಿನಗೆ ಸತಸಿದ್ಧ ಎಂಬುದನ್ನು ವಿಶ್ವಾಸಿಸು. ಇದರಲ್ಲಿ ನೋಡಿ, ಇಂಥ ಒಂದು ಸುಸಂದರ್ಭವನ್ನು ಯೇಸುಸ್ವಾಮಿ ಹೇಳಬೇಕಾದ್ರೆ ಅಲ್ಲಿ ಒಂದು ಇನ್ನೊಂದು ಕಾರ್ಯ ನಡೆಯುತ್ತದೆ. ಈ ಜೆಬೆದಾಯನ ಮಕ್ಕಳ ತಾಯಿ ತನ್ನ ಮಕ್ಕಳ ಜೊತೆ ಯೇಸುಸ್ವಾಮಿ ಹತ್ತಿಗೆ ಬರ್ತಾಳೆ. ಸ್ವಾಮಿ ಬಂದ್ಬಿಟ್ಟು ಕೇಳ್ತಾರೆ, ಒಂದು ಇಂಟೆನ್ಷನ್ ಪಿಟಿಷನ್ ಆಗ್ತಾರೆ, ಸ್ವಾಮಿ ನನಗೊಂದು ಸಹಾಯ ಆಗ್ಬೇಕು ಸ್ವಾಮಿ, ಒಂದು ಹೆಲ್ಪ್ ಆಗ್ಬೇಕು ಸ್ವಾಮಿ. ಪಾದಕ್ಕೆ ಬೀಳ್ತಾಳೆ. ಯೇಸುಸ್ವಾಮಿ ಹೇಳ್ತಾರೆ, ಏನಮ್ಮ, ಏನ್ ನಿನ್ನ ಕೋರಿಕೆ, ಏನ್ ಬೇಕಾಗಿದೆ ಹೇಳು, ನಾವು ಸಹಾಯ ಮಾಡ್ತೀವಲ್ಲ. ಯಾರಾದ್ರೂ ಒಂದು ಮಿನಿಸ್ಟ್ರು, ಯಾರೋ ಒಂದು ಸಾಮ್ಯರು, ಯಾರೋ ಒಂದು ದುಡ್ಡಿರೋರು, ಯಾವುದೋ ಒಂದು ಬಿಸ್ನೆಸ್ ಮ್ಯಾನು, ಅಥವಾ ಯಾರೋ ಒಂದು ಪರಿಚಯ ಇದ್ರೆ ಏನ್ ಮಾಡ್ತೀವಿ? ಅಯ್ಯೋ ಅವ್ರ ಹತ್ರ ಹೋದ್ರೆ ನಮ್ಗೆ ಏನಾದ್ರೂ ಒಂದು ಒಳ್ಳೆ ಕಾರ್ಯ ಆಗ್ಬೋದು, ನನ್ನ ಮಕ್ಕಳಿಗೆ ಒಂದು ಕೆಲಸ, ಮಗಳಿಗೆ ಕೆಲಸ ಸಿಗ್ಬೋದು, ನನ್ನ ಗಂಡನಿಗೆ ಎಲ್ಲೋ ಹೆಂಡತಿಗೆ ಒಂದು ಸಹಾಯ ಆಗ್ಬೋದು, ಒಂದು ಸೈಟ್ ಸಿಗ್ಬೋದು, ಅಥವಾ ಏನೋ ಮಾಡ್ಬೋದು, ಹೌದಲ್ಲ? ಹಾಗೆ ಮಕ್ಕಳನ್ನ ಇಟ್ಕೊಂಡು ಒಬ್ರು ಯಾರೋ ಸರಿಯಾಗಿರುವಂತ ಒಂದು ಸ್ಥಾನಮಾನದಲ್ಲಿ ಇರೋರು ಇದ್ರೆ ಅವ್ರ ಹತ್ರ ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಮಕ್ಕಳನ್ನ. ಹಾಗೆ ಈ ಜೆಬೆದಾಯನ ಮಕ್ಕಳನ್ನ ತಾಯಿ ಕರ್ಕೊಂಡು ಹೋಗ್ತಾಳೆ. ಜೆಬೆದಾಯನ ಮಕ್ಕಳ ತಾಯಿ ಈ ಇಬ್ಬರನ್ನ ಕರ್ಕೊಂಡು ಹೋಗ್ತಾಳೆ. ಸ್ವಾಮಿ ನನಗೆ ಹೆಲ್ಪ್ ಮಾಡಿ ಸ್ವಾಮಿ, ಸ್ವಾಮಿ ಏನಮ್ಮ ಹೆಲ್ಪ್ ಮಾಡ್ಬೇಕು? ಪಾದಕ್ಕೆ ಬಿಡ್ತಾರೆ. ಏನ್ ಹೇಳಮ್ಮ, ಯಾಕೆ ಕಾಲು ಬಿಡ್ತೀವಿ, ಏನಮ್ಮ ಹೇಳಾಗ್ಬೇಕಾಗಿದೆ? ಸ್ವಾಮಿ ಹೇಳ್ತಾರೆ, ಸ್ವಾಮಿ ನಿಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳನ್ನ ಸ್ವಾಮಿ, ಒಬ್ಬನ ನಿಮ್ಮ ಬಲಗಡೆ, ಇನ್ನೊಬ್ಬನ ಎಡಗಡೆ ಇರಿಸ್ಕೊಳ್ಳಿ ಸ್ವಾಮಿ, ಅಷ್ಟು ಸಾಕು, ಬೇರೆ ಏನು ಬೇಡ. ಅವರು ಎಣಿಸುವಂತಹ ಸಾಮ್ರಾಜ್ಯ ಯೇಸುಸ್ವಾಮಿಯ ಸಾಮ್ರಾಜ್ಯ ಈ ಲೋಕದ್ದು ಎಂಬುದಾಗಿ, ಅಧಿಕಾರವಾದದ್ದು ಎಂಬುದಾಗಿ, ಆಳುವಂಥದ್ದು ಎಂಬುದಾಗಿ, ಅರಸತನದ್ದು ಎಂಬುದಾಗಿ, ಸಕಲ ಸಿರಿ ಸಂಪತ್ತಿನಿಂದ ತುಂಬಿರುವಂಥದ್ದು ಎಂಬುದಾಗಿ ಯಾಕೆ ತಾಯಿಯ ಚಿಂತನೆ ತನ್ನ ಮಕ್ಕಳಿಗೆ ಕುರಿತು. ಒಬ್ಬನ ಬಲಗಡೆ, ಒಬ್ಬನ ಎಡಗಡೆ ಇಟ್ಕೊಳ್ಳಿ ಸ್ವಾಮಿ, ಪರ್ಸನಲ್ ಸೆಕ್ರೆಟರಿ ಆಗಿ ಇಟ್ಕೊಳ್ಳಿ ಸ್ವಾಮಿ, ಒಬ್ಬನ ಪಿ ಆಗಿ ಇಟ್ಕೊಳ್ಳಿ ಸ್ವಾಮಿ, ಇನ್ನೊಬ್ಬನ ಸೆಕ್ರೆಟರಿ ಆಗಿ ಇಟ್ಕೊಳ್ಳಿ ಸ್ವಾಮಿ. ಇದನ್ನು ಕೇಳಬೇಕಾದ್ರೆ ಸ್ವಾಮಿ ಹೇಳ್ತಾರೆ, ಅಮ್ಮ ನೀನ್ ಏನ್ ಕೇಳ್ತಾ ಇದ್ದ ನಿನಗೆ ಗೊತ್ತಾ? ನಾನ್ ಕುಡಿಬೇಕಾಗಿರುವಂತ ಪಾತ್ರೆಯಿಂದ ನೀನು ಕುಡಿಲಿಕ್ಕೆ ಆಗ್ತದ? ಹಾಗೆ ಹೌದು ಸ್ವಾಮಿ, ಯಾಕಾಗೋದಿಲ್ಲ? ಅವ್ರು ತಿಳ್ಕೊಳ್ತಾರೆ, ಯೇಸುಸ್ವಾಮಿ ಕುಡಿದ ಪಾತ್ರೆ ನಾನು ಕುಡಿಬಹುದು ಎಂಬುದಾಗಿ. ಆದ್ರೆ ಯೇಸುಸ್ವಾಮಿ ಹೇಳಿದಂತ ಉದ್ದೇಶ ಇಲ್ಲ, ನಾನು ಕುಡಿದಂತ ಪಾತ್ರೆ ಎಂಬುವಂತ ಅರ್ಥವೇ ಬೇರೆ. ಆದ್ರೆ ಯಾಕೆ ಹೇಳ್ತಾಳೆ, ಯಾಕೆ ಕುಡಿಲಿಕ್ಕಾಗೋದಿಲ್ಲ? ನೀವು ಕುಡಿದಂತ ಪಾತ್ರೆ ನಾನು ಕುಡಿಯೋದು ಏನ್ ತಪ್ಪಿದೆ, ಯಾಕೆ ಕುಡಿಲಿಕ್ಕಾಗುದಿಲ್ಲ ಎಂಬುದಾಗಿ ಆಕೆಯ ಚಿತ್ತ. ಆದರೆ ಆ ಯೇಸುಸ್ವಾಮಿ ಕುಡಿಯುವಂತಹ ಪಾತ್ರೆ ದೇವರ ಚಿತ್ತ ಎಂಬುದು ಅವರಿಗೆ ಗೊತ್ತಿಲ್ಲ, ದೇವರ ಪುತ್ರ ಎಂಬುದು ಅವರಿಗೆ ಗೊತ್ತಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನನ್ನ ಪಾತ್ರೆಯಿಂದ ನೀವೇನು ಕುಡಿಯುವಿರಪ್ಪ, ಆದರೆ ನನ್ನ ಬಲಗಡಿಯಲ್ಲಿ ಎಡಗಡಿಯಲ್ಲಿ ಕುತ್ಕೊಳ್ಳಿಕ್ಕೆ ಅನುಗ್ರಹಿಸುವುದು ನಾನಲ್ಲ, ಅದು ಯಾರಿಗಾಗಿ ನನ್ನ ಪಿತನಿಂದ ಅದು ಸಿದ್ಧ ಆಗಿದೆಯೋ, ಯಾರಿಗೆ ನನ್ನ ಪಿತ ಅದನ್ನು ಕೊಡ್ತಾರೋ ಅವರಿಗೆ ಅದು ಕೊಡ್ಲಿಕ್ಕೆ ಆಗ್ತದೆ ಎಂಬುದಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಒಂದು ಮಾತುಕತೆ ನಡೀತಾ ಇರಬೇಕಾದ್ರೆ ಇನ್ನೊಂದು ಸನ್ನಿವೇಶ ಅಲ್ಲಿ ನಡೀತದೆ. ಯಾವಾಗ ಈ ತಾಯಿ ತನ್ನ 2 ಮಕ್ಕಳನ್ನ ಕರ್ಕೊಂಡು ಬಂದು ಯೇಸುಸ್ವಾಮಿನ ಮುಂದೆ ಇಟ್ಟು ರೆಕಮೆಂಡೇಶನ್ ಮಾಡಿ, ಒಬ್ಬನ ಬಲಗಡೆ, ಒಬ್ಬನ ಎಡಗಡೆ, ಒಬ್ಬನ ಪಿ ಆಗಿ, ಒಬ್ಬನ ಸೆಕ್ರೆಟರಿ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಇಲ್ಲಿ ಯಾರಾಗಿರ್ತಾರೆ? ಶಿಷ್ಯರಲ್ಲಿ 12 ಜನರಲ್ಲಿ 2 ಇದ್ದಾರೆ ಅಣ್ಣ ತಮ್ಮಂದಿರು. ಯಾರು ಎಂಬುದನ್ನು ನೀವು ನನಗೆ ತಿಳಿಸಬೇಕು. ಈ ಇಬ್ಬರು ಯಾರು ಎಂಬುದನ್ನು ನೀವು ತಿಳಿಸಿ. ಸೊ ಮಿಕ್ಕಿದಂತ ಈ 2 ಕರ್ಕೊಂಡು ಬಂದು ತಾಯಿ ಹೇಳಿದನ್ನ ಕೇಳಿ 10 ಜನ ಶಿಷ್ಯರು, ಮಿಕ್ಕ 10 ಜನ ಶಿಷ್ಯರಿಗೆ ಕಡುಕೋಪ ಬಂದ್ಬಿಡ್ತದೆ. ಹಲೋ ಮನುಷ್ಯ, ಎಂತ ಮನುಷ್ಯ ಇವನು, ಎಂತ ತಾಯಿ ಇದು, ನಾವು 12 ಜನ ಇದ್ದೇವೆ, 12 ಜನ ನಾವು ಇದುವರೆಗೂ ನಾವು ಹೋಗಿ 10 ಜನ ನಾವು ಹೋಗಿ ಕೇಳಿಲ್ಲ, ಈ 2 ಇಟ್ಕೊಂಡು ಯಮ ರೆಕಮೆಂಡೇಶನ್ ಬಂದ್ಬಿಟ್ಟಿದೆಯಲ್ಲ, ಎಂತ ಕೆಲಸ ಆಯ್ತು. 10 ಮಂದಿ ಶಿಷ್ಯರು ಇದನ್ನು ಕೇಳುವಾಗ 2 ಸಹೋದರರ ಮೇಲೆ ಸಿಟ್ಟುಕೊಂಡರು ಎಂಬುದಾಗಿ ವಾಕ್ಯವನ್ನು ನಾವು ನೋಡುತ್ತೇವೆ.
24ನೇ ವಾಕ್ಯದಲ್ಲಿ 20ನೇ ಅಧ್ಯಾಯದಲ್ಲಿ. ಆಗ ಯೇಸು ಹೇಳ್ತಾರೆ, ಶಿಷ್ಯರೆಲ್ಲರನ್ನು ನೋಡಿ ಮತ್ತೆ ಕರೀತಾರೆ ಒಂದು ಮೀಟಿಂಗ್ಗೆ. ಲೋಕದ ಪ್ರಜಾಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನೆ ಮಾಡ್ತಾ ಇದ್ದಾರೆ. ಜನನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ನೀವು ಆಗಿರಬಾರ್ದು. ನಿಮ್ಮಲ್ಲಿ ಯಾರು ಶ್ರೇಷ್ಠ ಆಗ್ಬೇಕು ಅಂತ ಇಚ್ಛಿಸ್ತೀರೋ ನಿಮಗೆ ಸೇವಕರಾಗಬೇಕು, ನೀವು ಸೇವಕರಾಗಬೇಕು. ಯಾರು ಮೊದಲನವನಾಗಬೇಕು ಅಂತ ಆಶಿಸ್ತೀರೋ ನೀವು ಅವರ ದಾಸರಾಗಬೇಕು. ಎಷ್ಟು ಹೇಳುವಂತ ಮಾತು. ನಿಮ್ಮಲ್ಲಿ ಶ್ರೇಷ್ಠರಾಗಿ ಇರಬೇಕಂತ ಆಸೆ ಪಡುವವರು ಸೇವಕರಾಗಬೇಕು. ಮೊದಲಿನವನು ಪ್ರಥಮನವನಾಗಬೇಕು, ಮೊದಲನೇ ಸ್ಥಾನವನ್ನು ಅಧಿಕಾರ ಪಡ್ಕೊಳ್ಬೇಕೆಂದಿರುವವನು ದಾಸನಾಗಬೇಕು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಅದೇ ಕೊನೆಯ ವಾಕ್ಯದಲ್ಲಿ ಹೇಳ್ತಾರೆ ಯೇಸು ಸ್ವಾಮಿ 28ನೇ ವಾಕ್ಯದಲ್ಲಿ, ನರಪುತ್ರ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂಬುದಾಗಿ. ಪ್ರೀಸಲು ನೋಡಿ, ಇದೇ ದೇವರ ಚಿತ್ತ. ಇತರರ ಸೇವೆ ಮಾಡುವುದಕ್ಕಾಗಿ, ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದಂತಹ ರಕ್ಷಕರಾದ ಪ್ರಭು ಯೇಸು. ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಸೇವೆ ಮಾಡುವುದಕ್ಕಾಗಿ ಅಲ್ಲ, ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಂತಹ ಪ್ರಭು ಯೇಸು ತನ್ನ ನಿಜ ಜೀವನದಲ್ಲಿ ತೋರ್ಪಡಿಸಿದರು. ಪ್ರಿಯರೇ, ನಾವು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಸೇವೆ ಮಾಡುವುದಕ್ಕಾಗಿ ಕರೆ ಹೊಂದಿರುವವರು. ಶ್ರೇಷ್ಠರಾಗಿ ಇರುವುದಕ್ಕಾಗಿ ಅಲ್ಲ, ಸೇವಕರಾಗಿರುವುದಕ್ಕಾಗಿ ಕರೆ ಹೊಂದಿರುವವರು. ಮೊದಲಿನವರಾಗುವುದಕ್ಕಾಗಿ ಅಲ್ಲ, ದಾಸರಾಗುವುದಕ್ಕಾಗಿ ಕರೆ ಹೊಂದಿರುವವರು. ಎಡಬಡ ಭಾಗದಲ್ಲಿ ನಾವು ಕುಳಿತುಕೊಳ್ಳುವುದಕ್ಕಾಗಿ ಅಲ್ಲ, ಎಲ್ಲ ಅದು ದೇವರ ಇಚ್ಛೆ. ಯಾರು ಪ್ರಭು ಯೇಸುವಿನ ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳಬೇಕೆಂಬುದು ದೇವರ ಇಚ್ಛೆ ಇದೆಯೋ ಅವರೇ ಎಂಬುದಾಗಿ ನಾವು ನೋಡುತ್ತೇವೆ. ಇದರಲ್ಲಿ ಒಂದು ವಿಷಯವನ್ನು ಧ್ಯಾನಿಸಬಹುದು. ಯೇಸು ಸ್ವಾಮಿ ಯಾರ ಕೈಯಲ್ಲಿ ಸ್ವರ್ಗದ ಬೀಗದ ಕೈಯನ್ನು ಕೊಟ್ಟರು? ಇಗೋ ನನ್ನ ಕುರಿಗಳನ್ನು ಮೇಯಿಸು ಎಂಬುದಾಗಿ ಯಾರಿಗೆ ಹೇಳಿದರು? ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಲು ದೇವರು ಯಾರಿಗೆ ಅನುಮತಿಯನ್ನು ಕೊಟ್ಟರು? ಯೌವನನ ಮಗನೇ, ನಿನ್ನನ್ನು ಪ್ರೀತಿಸುವೆಯಾ? ನಿನ್ನನ್ನು ಸಹ ಕೇಳುತ್ತಾ ಇದ್ದಾರೆ. ನೀನು ಅರ್ಹನಾಗಿರುವೆಯಾ, ನಾನು ಅರ್ಹನಾಗಿರುವೆನಾ ಎಂಬುದನ್ನು ಚಿಂತಿಸಬೇಕು. ನನ್ನ ಸಹೋದರನೇ, ಸಹೋದರಿಯೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ಎರೆಮೀಯನಂತೆ ಕೀರ್ತನೆಗಾರ ಹೇಳುವಂತೆ, ಪ್ರಭು ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೇಮವು. ಪ್ರಭು ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೇಮ ಎಂಬುದಾಗಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆ ಸಹೋದರ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರಿಯರೇ, ಬೇಳಾಂಗಣ್ಣಿ ಧ್ಯಾನ ಮೇ ತಿಂಗಳು 4ನೇ ತಾರೀಕು 5, 6 3 ದಿನಗಳು. ಯಾರಿಗೆಲ್ಲ ಬರಲು ಆಶಿಸುತ್ತೀರೋ ದಯವಿಟ್ಟು 15 ದಿನದ ಒಳಗೆ ನಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳತಕ್ಕದ್ದು. ಯಾಕೆಂದರೆ ಟಿಕೆಟ್ ನಮಗೆ ಲಭ್ಯವಾಗುವುದಿಲ್ಲ, ರಿಸರ್ವೇಶನ್ ಮಾಡಬೇಕಾಗಿದೆ ಎಲ್ಲ ಸೌಲಭ್ಯಗಳಿಂದ. ಸೊ ಮೈಸೂರಿನಿಂದ ಹಾಗೂ ಮೈಸೂರಿನಿಂದ ಹಾಗೂ ಬೆಂಗಳೂರಿನಿಂದ ಪ್ರಯಾಣವು ಪ್ರಾರಂಭವಾಗುತ್ತದೆ. ಕೆಲವರು ಮಂಗಳೂರಿನಿಂದ ಪ್ರಯಾಣವನ್ನು ಪ್ರಾರಂಭ ಮಾಡುತ್ತಾರೆ. ಸೊ ಇರುವಾಗ ಪ್ರಿಯ ಸಹೋದರನೇ, ಸಹೋದರಿ, ಮಾಹಿತಿಗಾಗಿ ದಯವಿಟ್ಟು ಕರೆ ಮಾಡಿ. ಕೃಪಾವರಗಳ ಧ್ಯಾನ ಈ ದಿನಗಳಲ್ಲಿ, ಈ ಈಸ್ಟರ್ ಹಬ್ಬದಲ್ಲಿ ಪವಿತ್ರಾತ್ಮವನ್ನು ಪಡೆದುಕೊಂಡು ಕೃಪಾವರಗಳನ್ನು ಅನುಭವಿಸುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂತಹ ಧ್ಯಾನ ಪ್ರತಿಯೊಬ್ಬರಿಗೂ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಧ್ಯಾನ. ಈ ಧ್ಯಾನದಲ್ಲಿ ಭಾಗವಹಿಸಿ ಕುಟುಂಬವಾಗಿ, ಸ್ನೇಹಿತರೊಡನೆ, ಬಂಧು ಮಿತ್ರರೊಡನೆ ದಯವಿಟ್ಟು ಎಲ್ಲರಿಗೂ ಇದನ್ನು ತಿಳಿಸಿ ದಯವಿಟ್ಟು ಈ ಧ್ಯಾನದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಂದು ಹೇಳುವ ನಿಮ್ಮ ಪ್ರೀತಿಯ ನಲ್ಮೆ ಸಹೋದರ ಬ್ರದರ್ ರೋಸಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.